ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಈ ಒಂದು ಲೈವ್ ಸ್ಟ್ರೀಮಿಂಗ್ನ ನೀವು ಕೇಳ್ಬೋದು. ಹಾಗೆ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಈ ಒಂದು ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗೆ ನಂದಿನಿ, ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಅಂಡ್ ಕೂಲು ಸೂಪರ್ ಫುಡ್ಸ್, ದ ಆಥರೈಸ್ ಮರ್ಚೆಂಟ್ ಎಕ್ಸ್ಪೋರ್ಟರ್ ಆಫ್ ನಂದಿನಿ ಟು ಆಸ್ಟ್ರೇಲಿಯಾ ಆ್ಯಂಡ್ USA. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಶ್ರೀಮತಿ ಅಪರ್ಣ ನಾಗಶಯನ ಅವರೊಂದಿಗೆ. ಇವರು ಹಿಂದೂಸ್ತಾನಿ ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್ ಹಾಗೂ ಈ ಸುಗಮ ಸಂಗೀತದ ಗಾಯಕಿ, ಹಾಗೆ ಸಂಗೀತ ಸಂಯೋಜಕಿ ಮತ್ತು ಶಿಕ್ಷಕಿ. ಇವರು ಭಾವಿಕಾ ಸಿಡ್ನಿ ಸಂಸ್ಥೆಯ ಸ್ಥಾಪಕರು ಕೂಡ. ಇವರು ಕಳೆದ 30 ವರ್ಷಗಳಿಂದ ಹಿಂದೂಸ್ತಾನಿ ಗಾಯನ, ತಬಲಾ, ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ತರಬೇತಿಗಳು, ಸಂಗೀತ ಕಚೇರಿಗಳು ಮತ್ತು ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಸೊ ಬನ್ನಿ, ಇವರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲು ಅಪರ್ಣ ನಾಗಶಯನ ಅವ್ರನ್ನ ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಅಪರ್ಣ ಅವರೇ, ನಿಮಗೆ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಧನ್ಯವಾದಗಳು ಜ್ಯೋತ್ಸ್ನಾ. ಧನ್ಯವಾದಗಳು ಅಪರ್ಣ ಅವರೇ. ಸೊ ತುಂಬ ಖುಷಿ ಆಗ್ತಿದೆ, ಅಪರ್ಣ ಅವರು ಇದು 2ನೇ ಬಾರಿ ಬರ್ತಾ ಇರೋದು ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ. ಸೊ ಅಪರ್ಣ ಅವರೇ, ನಿಮ್ಮ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಮಾಡಿಕೊಟ್ಟೆ. ಸೊ ನಿಮ್ಮ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಮ ಶ್ರೋತೃಗಳ ಹತ್ರ ಹಂಚ್ಕೊಳ್ಳಿ. ಹಾಂ, ನಾನು ನಮ್ಮ ಫ್ಯಾಮಿಲಿ ಹಿಂದೂಸ್ತಾನಿ ಸಂಗೀತದಿಂದನೇ ಅದರಲ್ಲೇ ಇದ್ದವರು. ನಮ್ಮ ತಂದೆಯವರು ಪಂಡಿತ್ ದತ್ತಾತ್ರೇಯ ಗರುಡರು, ಅವರು ಹಿಂದೂಸ್ತಾನಿ ಸಂಗೀತ ವಿದ್ವಾಂಸರು. ಹಾಗೆ ಅವ್ರ ಮಕ್ಕಳು ಆಗಿರೋ ನಮಗೆಲ್ಲರಿಗೂ ಸಂಗೀತದ ಇದು ಧಾರೆ ಏರಿಸಿದ್ರು. ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇಲ್ಲಿ 1996ರಲ್ಲಿ ನಾನು ಇಲ್ಲಿ ಬಂದಿದ್ದು ಆಸ್ಟ್ರೇಲಿಯಾಗೆ. ಅವಾಗಿಂದ ಈಗಿನವರೆಗೂ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಹಾಗೆ ಬೆಳೀತಾ ಬೆಳೀತಾ ಈಗ ಎಸ್ಟಾಬ್ಲಿಷ್ ಆಗಿದ್ದೀವಿ. ಭವಿಕಾ ಅಂತ ನಮ್ಮ ಆರ್ಗನೈಸೇಷನ್ಗೆ ಹೆಸರಿಟ್ವಿ. ಸೊ ಹಾಗಾಗಿ ನಮ್ಮ ತಂದೆಯವ್ರದ್ದು ಮೇಯ್ನ್ ಏನು ಅಂದರೆ ಅಧ್ಯಯನ, ಅಧ್ಯಾಪನ ಎರಡೂ ಇರಲೇಬೇಕು ಅಂತ. ನೀನು ಅಭ್ಯಾಸ ಮಾಡು, ಹಾಗೆ ಇಂಟ್ರೆಸ್ಟ್ ಇರೋರಿಗೆ ಎಲ್ಲರಿಗೂ ಹೇಳ್ಕೊಡು ಅಂತ ಅದನ್ನು ಮುಂದುವರಿಸ್ಕೊಂಡು ನಮ್ಮ ತಂದೆಯವ್ರ ಹತ್ರ ಕಲಿತಾ ಇದ್ದಿದ್ದು. ಹಾಗೆ ಆಮೇಲೆ ಈಗ ನಮ್ಮ ಗುರುಗಳು ವಿದುಷಿ ವೇದ ಗೋಪಾಲಸ್ವಾಮಿ ಅವ್ರ ಹತ್ರನೂ ಕಲಿತಾ ಇದ್ದೀನಿ. ಆಮೇಲೆ ಹಾಗೆಯೇ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಗೈಡ್ ಮಾಡ್ತಾ ಇದ್ದೀನಿ. ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ವೆರಿ ನೈಸ್ ಆ್ಯಕ್ಚುಲಿ. ಸೊ ಅಪರ್ಣ ಅವ್ರನ್ನ ನಾನು ಈಗ ತಾನೇ ಇಂಟ್ರೊಡ್ಯೂಸ್ ಮಾಡ್ದಂಗೆ ಇವರೊಂದು ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್, ಹಾಗೆ ಸೆಮಿ ಕ್ಲಾಸಿಕಲ್ ಸಿಂಗರ್ ಕೂಡ. ಸೊ ಅಪರ್ಣ ಅವರೇ, ನಿಮಗೆ ಯಾವಾಗಿಂದ ಈ ಒಂದು ಸಂಗೀತದ ಪ್ಯಾಷನ್ ಬಂತು? ನೀವು ಹೇಳಿದ್ರಿ, ಸೊ ನಿಮ್ಮ ಒಂದು ತಂದೆಯವರು ಕೂಡ ಒಬ್ಬರು ಸಂಗೀತಗಾರರು ಅಂತ. ಸೊ ಆಬ್ವಿಯಸ್ಲಿ ಒಂದು ಬ್ಲಡ್ ಅವರ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಿಮ್ಗೆ ಯಾವಾಗಿಂದ ಅನಿಸ್ತು ನಾನೊಂದು ಸಂಗೀತ ಕಲಿಬೇಕು? ಯಾವ ವಯಸ್ಸಿಂದ ಈ ಒಂದು ನಿಮಗೆ ಒಂದು ಪ್ಯಾಷನ್ ಹೇಗೆ ಎಲ್ಲ ಬಂತು? ಅದು ಹೇಗೆ ಅಂದರೆ, ಈಗ ಮನೆಯಲ್ಲೇ ಇತ್ತು. ನಮ್ಮ ತಂದೆಯವರು ಮನೆಯಲ್ಲೇ ಸಂಗೀತ ಪಾಠ ಎಲ್ಲ ಮಾಡೋರು ಸ್ಟೂಡೆಂಟ್ಸ್ಗೆ. ಆಮೇಲೆ ಅವರೂ ಪರ್ಫಾರ್ಮ್ ಮಾಡೋರು. ತಬ್ಲಾ ಪ್ಲೇಯರ್ ಅವರು ತಬ್ಲಾ ಎಲ್ಲನೂ ಅಕಂಪನಿ ಮಾಡಿ ಪರ್ಫಾರ್ಮ್ ಮಾಡೋರು. ಮನೆಯಲ್ಲೇ ಇದ್ದಿದ್ದರಿಂದ ಚಿಕ್ಕ ವಯಸ್ಸಿಂದ ಅದು ಕೇಳಿ ಕೇಳಿ ಅದು ಒಂಥರ ನಮ್ಮ ಲೈಫಲ್ಲೇ ಸೇರ್ಕೊಂಡ್ಬಿಟ್ಟಿತ್ತು ಮುಂಚೆನೇ. ಇವಾಗ ಹುಟ್ತಾ ಇದ್ದಂಗೆ ಅದು ಕೇಳಿಸ್ಕೊಳ್ತಾನೆ ಇರ್ತೀವಲ್ಲ, ಹಾಗೆ ನಮಗೆ ಪ್ರತಿ ಗುರುವಾರ ಭಜನೆ ಮಾಡೋರು ಮನೆಯಲ್ಲಿ. ದತ್ತಾತ್ರೇಯರ ಆರಾಧಕರು ನಮ್ಮ ಫುಲ್ ಎಲ್ಲರೂ ವಂಶದವರು. ಹಾಗಾಗಿ ಪ್ರತಿ ಗುರುವಾರ ಭಜನೆಗಳು ಎಲ್ಲ ಮಾಡೋರು. ಆವಾಗ ಹಾಗೆ ಅದು ದಿನಾನು ಸಂಗೀತ ಕೇಳಿ ಕೇಳಿ ಹಾಗೆ ನಾವು ಶುರು ಮಾಡು ಅಂತ ನಮಗೂ ಎಲ್ಲ ಎನ್ಕರೇಜ್ ಮಾಡಿ ಮಾಡಿಸ್ಬಿಟ್ರು. ಅಂದ್ರೆ ಇವಾಗ ಇಷ್ಟಪಟ್ಟು ಕಲ್ತ್ವಿ ಅನ್ನೋದಕ್ಕಿಂತ ಅದು ಇತ್ತು ಮನೇಲಿ, ಆಲ್ರೆಡಿ ಇತ್ತು. ಹಾಗಾಗಿ ಇನ್ಸ್ಪೈರ್ ಆಗ್ತಿತ್ತು. ಆಮೇಲೆ ಎಲ್ಲರೂ ಹಾಡೋದು, ಸ್ಟೂಡೆಂಟ್ಸ್ ಹಾಡೋದು ಎಲ್ಲ ಕೇಳಿ ಮಾಡಿ ನಮ್ಗೂ ಹಾಡಕ್ಕೆ ಒಂಥರ ಪ್ರೋತ್ಸಾಹ ಕೊಟ್ಟರು. ಹಾಗೆ ಮುಂದುವರಿಸ್ಕೊಂಡು ಕಲಿತಾ ಕಲಿತಾ ಹಾಗೆ ಅದನ್ನೇ ಇಲ್ಲಿ ಬಂದಾಗ ಮುಂದುವರ್ಸು ಅಂತೆಲ್ಲನೂ ಇದು ಪುಷ್ ಕೊಟ್ಟರು. ಹಾಗಾಗಿ ಇಲ್ಲಿ ನಮ್ಮ ಫ್ಯಾಮಿಲಿ ಸಪೋರ್ಟಿಂದನೂ, ನಮ್ಮ ಹಸ್ಬೆಂಡು ಅವ್ರದ್ದು ಎಲ್ಲ ಸಪೋರ್ಟಿಂದ ಸಂಗೀತ ಮುಂದುವರ್ಸೋಕ್ಕೆ ಒಂದು ನನಗೆ ಅವಕಾಶ ಸಿಕ್ತು. ಹಾಗಾಗಿ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ.
ಸೊ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾಯ್ತು. ಓಕೆ, ವೆರಿ ನೈಸ್. ನಾನು ಈಗ ತಾನೇ ಹೇಳ್ದಂಗೆ ಇವ್ರದ್ದೇ ಆದ ಒಂದು ಅಪರ್ಣಾ ಅವರು ಅವರ ಪತಿಯವ್ರ ಜೊತೆ ಸೇರಿ ನಾಗಶಯನ ಅವ್ರ ಜೊತೆ ಸೇರಿ ನೀವೊಂದು ಭಾವಿಕಾ ಸಿಡ್ನಿ ಅಂತ ನೀವು ಒಂದು ನಿಮ್ಮದೇ ಆದ ಒಂದು ಸಂಗೀತ ಸಂಸ್ಥೆಯನ್ನು ನೀವು ಭವಿಕಾ ಸಿಡ್ನಿ ಅಂತ ಆಸ್ಟ್ರೇಲಿಯಾದಲ್ಲಿ ನೀವು ಓಪನ್ ಮಾಡಿದ್ದೀರಾ. ಸೊ ಈ ಭವಿಕಾ ಸಿಡ್ನಿ ಇನ್ನೇನೀಗ ಒಂದು 30 ವರ್ಷನ ಇದು ಕಂಪ್ಲೀಟ್ ಮಾಡ್ಕೊಂಡು ಬಂದಿದೆ. ಸೊ ಇಟ್ಸ್ ಎ ಗ್ರೇಟ್ ಮೈಲ್ ಸ್ಟೋನ್. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅಪರ್ಣಾ ಅವರೇ. ಸೊ ಏನಿದು ಒಂದು ಭವಿಕಾ ಸಿಡ್ನಿ, ನಿಮ್ಗೆ ಯಾಕೆ ಒಂದು ಐಡಿಯಾ ಬಂತು, ಯಾಕೆ ನಿಮ್ಮದೇ ಆದ ಒಂದು ಸಂಗೀತ ಸಂಸ್ಥೆ ಎಲ್ಲ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಅದೇ ನಾನು ಆಗ್ಲೇ ಹೇಳ್ದಂಗೆ 1996ರಲ್ಲಿ ನಾನು ಇಲ್ಲಿ ಆಸ್ಟ್ರೇಲಿಯಾಗೆ ಬಂದು ಹಾಗೆ ನಾನು ಹಾಡ್ತೀನಿ ಅಂತ ಗೊತ್ತಾದಾಗ ಎಲ್ಲ ಫ್ರೆಂಡ್ಸ್ ಎಲ್ಲ ಓಕೆ ಒಂದು ಹಾಡು ಹೇಳಿ ಅಂತ ಹಾಗೆ ಹಾಡ್ತಾ ಇದ್ದಿದ್ದು. ಆಮೇಲೆ ಕೆಲವರು ಒಂದು ಅಷ್ಟು ಮಕ್ಕಳು ಫ್ರೆಂಡ್ಸ್ ಬಂದು ನಮ್ಮ ಮಕ್ಳಿಗೆ ಹೇಳ್ಕೊಡ್ತೀರಾ ಸಂಗೀತ ಅಂತ ಆಯಿತು ಅಂದ್ಬಿಟ್ಟು 96ರಲ್ಲಿ ನಾನು ಶುರು ಮಾಡಿದೆ. ಅದು ಫ್ರೀ ಆಗಿ, ಫಸ್ಟ್ ಹಾಬಿ ಆಗಿ, ಅಂದರೆ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೆ. ಅಂದರೆ ಹಾಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರೋರಿಗೆ ಫ್ರೀಯಾಗೆ ಹೇಳ್ಕೊಡೋಣ, ಏನು ಅವ್ರು ಕಲಿಯಕ್ಕೆ ಬರ್ತಾರೋ ಫ್ರೀಯಾಗೇನೆ ಶುರು ಮಾಡಿದ್ದಾಯ್ತು. ಅದು ಶುರು ಮಾಡಿದ್ದು ನಿಧಾನವಾಗಿ ಹಾಗೆ ಬೆಳೀತಾ ಸರಿ ಒಂದು ನಾಮಿನಲ್ ಫೀ ಅಂತ ಇಡೋಣ, ಇಲ್ಲ ಅಂದರೆ ಒಂಥರ ಟೈಮ್ ರೆಸ್ಟ್ರಿಕ್ಷನ್ನು, ಅದು ವ್ಯಾಲ್ಯೂ ಅದಕ್ಕೆ ಬೇಕು ಅಂತ ಅಂದ್ಬಿಟ್ಟು ನಿಧಾನವಾಗಿ ಅದಕ್ಕೆ ನಾಮಿನಲ್ ಫೀ ಇಟ್ವಿ. ಆಮೇಲೆ ಹೋಗ್ತಾ ನಮಗೆ ಬೆಳೀತಾ ಇದ್ದಂಗೆ ಒಂದು ಹೆಸರಿಡಬೇಕು ಈ ನಮ್ಮ ಆರ್ಗನೈಸೇಷನ್ಗೆ. ಒಂದು ಅಂದರೆ ನಂದು ನನ್ನ ಹಸ್ಬೆಂಡ್ದು ಬ್ರೈನ್ ಚೈಲ್ಡ್ ಇದು. ಸೊ ಇದಕ್ಕೆ ನಾವು ಒಂದು ಹೆಸರಿಡಬೇಕು ಅಂದ್ಬಿಟ್ಟು ಎಲ್ಲ ಹುಡುಕಿ ಭವಿಕಾ ಅಂದರೆ ಮಂಗಳ ಕಾರ್ಯ ಅಂತ. ನಾವದಕ್ಕೆ ಒಂದು ಸ್ಲೋಗನ್ನು ಇಟ್ಕೊಂಡ್ವಿ, ಮಂಗಳ ಕಾರ್ಯಗಳಿಂದ ಮನುಕುಲದ ಉದ್ಧಾರ. ಅದಕ್ಕೆ ನಾವು ಭವಿಕಾ ಅಂತ ಇಟ್ವಿ. ಆಮೇಲೆ ಭವಿಕಾ ಅಂದ್ರೆ ನಮ್ಮ ಸಿಡ್ನಿದು ಭವಿಕಾ ಅಂದ್ಬಿಟ್ಟು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಭವಿಕಾ ಸಿಡ್ನಿ ಅಂತ ಇಟ್ಕೊಂಡ್ವಿ. ಸೊ ಅದನ್ನೇ ಹಾಗೆ ಮುಂದುವರಿಸ್ಕೊಂಡು ಈಗ 30 ವರ್ಷ ಕಂಪ್ಲೀಟ್ ಆಯ್ತು. ನಮಗೆ ನಿಜವಾಗ್ಲೂ ಅದ್ರ ಬಗ್ಗೆ ಹೆಮ್ಮೆ ಇದೆ. ಮುಂದುವರಿಸ್ಕೊಂಡು ನಾವು ಇನ್ನೂ ವರ್ಷದಿಂದನೂ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಒಂದು ಆಲ್ಮೋಸ್ಟ್ 1996 ಅಂತ ಹೇಳಿದ್ರಿ, 2026 ಆಲ್ಮೋಸ್ಟ್ ಸರಿಯಾಗಿ ಜುಲೈಗೆ 30 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಅಮೇಸಿಂಗ್ ಆಕ್ಚುಲಿ. ಸೊ ಭವಿಕಾ ಸಿಡ್ನಿ ಅಂತ. ಸೊ ಹಾಗೆ ನಿಮ್ಮ ಒಂದು ಈ ಭವಿಕಾ ಸಿಡ್ನಿ ಈ ಒಂದು ಸಂಸ್ಥೆಯ ಬಗ್ಗೆ ಹೇಳಿ, ಏನಿರುತ್ತೆ ಇದು, ಒಂದು ಕ್ಲಾಸಸ್ ಬಗ್ಗೆ ಇರ್ಬೋದು, ಸೊ ಅದ್ರ ಬಗ್ಗೆ ಎಲ್ಲ ಶೇರ್ ಮಾಡಿ. ಇದು ಕೋವಿಡ್ ಮುಂಚೆ ಫುಲ್ ಪ್ಯೂರ್ಲಿ ಬರೀ ಫೇಸ್ ಟು ಫೇಸ್ ಲೆಸನ್ಸೇ ಮಾಡ್ತಾ ಇದ್ದೆ, ಕ್ಲಾಸಸ್ಸು ಆಫ್ಲೈನೇ ಮಾಡ್ತಾ ಇದ್ದಿದ್ದು. ಒಂದೆರಡು ಆನ್ಲೈನ್ ಇರ್ತಿತ್ತು, ಲೈಕ್ ಬೇರೆ ಊರುಗಳನ್ನವ್ರದ್ದು, ಕ್ಯಾನ್ಬರಾ ಆ ಥರ. ಕೋವಿಡಿಂದ ನಮಗೆ ಒಂದು ಸ್ವಲ್ಪ ಆನ್ಲೈನ್ ಜಾಸ್ತಿ ಆಯಿತು. ಅದರಿಂದ ಹಾಗಾಗಿ ಆನ್ಲೈನ್ ಎಲ್ಲನೂ ಅದೇ ಕಂಟಿನ್ಯೂ ಆಗೋಯ್ತು. ಕೋವಿಡ್ ಎಲ್ಲ ಮುಗಿದ್ರೂ ಎಷ್ಟೋ ಸ್ಟೂಡೆಂಟ್ಸು ಆನ್ಲೈನೇ ಇರ್ತೀವಿ ಅಂತ, ಕೆಲವರು ಹೈಬ್ರಿಡ್ ಆನ್ಲೈನ್ ಮಾಡ್ತಾರೆ, ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ಬರ್ತಾರೆ, ಬಂದು ಫೇಸ್ ಟು ಫೇಸ್ ಮಾಡ್ತಾರೆ ಆ ಥರ. ಸೊ ಕ್ಲಾಸಸ್ಸು ವೋಕಲ್ಲು, ಹಾರ್ಮೋನಿಯಂ, ತಬ್ಲಾ, ಕೀಬೋರ್ಡ್ ಅದೆಲ್ಲ ನಡೆಸ್ತಾ ಇರ್ತೀನಿ. ಹಾಗೆ ಜೊತೆಗೆ ನಾವು ವರ್ಕ್ಶಾಪ್ಸು ಕಂಡಕ್ಟ್ ಮಾಡ್ತೀವಿ. ಈಗ ಮ್ಯೂಸಿಕ್ ಥಿಯರಿ ಬಗ್ಗೆ ಎಲ್ಲ ಇವಾಗ ಕ್ಲಾಸಲ್ಲಿ ಏನಾಗುತ್ತೆ, ಮೋರ್ ಪ್ರಾಕ್ಟಿಕಲ್ ಆಗಿರುತ್ತಲ್ಲ, ಹಾಡೋದು ಟೆಕ್ನಿಕ್ಸು ಅದೇ ಆಗತ್ತೆ. ಸೊ ಹಾಗಾಗಿ ನಾವು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ ಆಗಾಗ. ಹಾಗೆ ನಾವು ಮುಂಚೆ ಎಲ್ಲಾನು ಸುಮಾರು ಚಾರಿಟಿ ಕಾನ್ಸರ್ಟ್ಸು ಮಾಡಿದ್ದೀವಿ, ಎಷ್ಟೊಂದು ಫಂಡ್ ರೇಸ್ ಎಲ್ಲ ಮಾಡಿ ಎಲ್ಲಾನು. ಇಂಡಿಯಾಲೂ ಒಂದೆರಡು ಆರ್ಗನೈಸೇಷನ್ ಚಾರಿಟಿ ಬಗ್ಗೆ. ಸೊ ನಿಮ್ಮ ಒಂದು ಭವಿಕಾ ಸಿಡ್ನಿ, ಸೊ ನೀವು ಹೇಳಿದ್ರಿ ಫಸ್ಟ್ ಆಫ್ಲೈನ್ ಕ್ಲಾಸಸ್ಸೇ ಇರ್ತಾ ಇತ್ತು ಒಂದು ಕೋವಿಡ್ ಬರೋಕ್ಕಿಂತ ಮುಂಚೆ. ಆಮೇಲಿಂದ ನೀವು ಒಂದು ಈಗ ಆನ್ಲೈನು ಮತ್ತೆ ಹೈಬ್ರಿಡ್ ಕ್ಲಾಸಸ್ ಎಲ್ಲ ನೀವು ಸ್ಟಾರ್ಟ್ ಮಾಡಿದ್ರಿ. ನೀವು ಅದಲ್ದೇನೆ ನೀವು ತಬಲಾ, ಹಾರ್ಮೋನಿಯಮ್ಮು, ಕೀಬೋರ್ಡ್ ತರಗತಿಗಳನ್ನು ಕೂಡ ನೀವು ಎಲ್ಲ ತಗೊಳ್ತೀರಾ. ಸೊ ಅದ್ರ ಬಗ್ಗೆನೂ ಕೂಡ ಹೇಳಿ. ಅದೇನಂದ್ರೆ ನಮ್ಮ ತಂದೆ ವೋಕಲ್, ತಬ್ಲಾ, ಹಾರ್ಮೋನಿಯಂ ಕ್ಲಾಸಸ್ ಮಾಡ್ತಾ ಇದ್ರು. ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಿದ್ದು ತಬ್ಲಾ, ಆದ್ರೆ ವೋಕಲ್ಲು, ಹಾರ್ಮೋನಿಯಂ ಎಲ್ಲ ಅಭ್ಯಾಸ ಮಾಡಿ ಅವರು ಅದರದ್ದು ಕ್ಲಾಸಸ್ ಮಾಡ್ತಾ ಇದ್ರು. ನನ್ ಚಿಕ್ಕ ವಯಸ್ಸಿಂದ ನಾನು ಅದನ್ನ ಗಮನಿಸಿ ಅದರಲ್ಲಿ ಇಂಟ್ರೆಸ್ಟ್ ಎಲ್ಲ ತೋರಿಸಿದ್ರಿಂದ ನನಗೆ ತಬ್ಲಾನು ನಾನು ಅವರಲ್ಲಿ ಕಲಿತೆ, ಆಮೇಲೆ ಹಾರ್ಮೋನಿಯಮ್ಮು ಕಲ್ತ್ಕೊಂಡು ನನಗೆ ಹಾಗೆ ಅಂದರೆ ಮೂರೂ ನನಗೆ ನ್ಯಾಚುರಲ್ ಆಗಿ ನಂಗೆ ಅವರಿಂದ ಗೈಡೆನ್ಸ್. ಸೊ ಹಾಗಾಗಿ ನನಗೆ ಅದನ್ನೇ ಹಾಗೇನೆ ಮುಂದುವರಿಸ್ಕೊಂಡು ಇಲ್ಲಿ ಶುರು ಮಾಡಿದಾಗ ಕ್ಲಾಸಸ್ಸು
ಹೇಗೆ ಅಂದ್ರೆ ಇವಾಗ ಟೀಚರ್ಸ್ಗೆ ಹೇಳ್ಕೊಡ್ತಾ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಹೌದು ಹೌದು. ನಾವು ಕಲಿತಿರ್ತೀವಿ. ಇವಾಗ ಟೀಚರ್ ಆದ್ಮೇಲೆ ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸಿಂಗರ್ಸ್ ಎಲ್ಲ ಅದೇ ಹೇಳ್ತಾ ಇರ್ತೀವಿ, ಇದೊಂಥರ ಒಂದ್ ಸಮುದ್ರ ತರ ಮುಗಿಯೋದೇ ಇಲ್ಲ, ಎಷ್ಟೊಂದು ಆಳವಾಗಿ ಕಲ್ತಷ್ಟು ಆಳವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಯು ಆರ್ ಲೈಕ್ ಎ ಫಾರ್ ಎವರ್ ಸ್ಟೂಡೆಂಟ್ ತರ. ಹೌದು. ಯಾವಾಗ್ಲೂ ಸ್ಟೂಡೆಂಟ್ ಆಗಿದ್ರೆ ಏನಾಗತ್ತೆ, ನಮ್ದು ನಾಲೆಡ್ಜ್ ಬೆಳೀತಾ ಹೋಗುತ್ತೆ. ಇಲ್ಲ ಅಂದ್ರೆ ಅಲ್ಲೇ ನಿಂತೋಗುತ್ತೆ, ಸ್ಟಾಗ್ನೆಂಟ್ ಆಗ್ಬಿಡತ್ತೆ. ಬೆಳೀತಾ ಇರ್ಬೇಕು ಅಂದ್ರೆ ಯಾವಾಗ್ಲೂ ಸ್ಟೂಡೆಂಟ್ ಆಗಿರ್ಬೇಕು, ಅವಾಗ್ಲೇ ಬೆಳೆಯೋದು. ಸೊ ಹಾಗಾಗಿ ನಾನು ಹೇಳ್ಕೊಡ್ತಾ ನಾನು ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸಸ್ ಆಯ್ತು, ತುಂಬಾ ಇದಾಯ್ತು. ಮತ್ತೆ ಹೋದ ವರ್ಷ ನಮ್ಮ ಸ್ಟೂಡೆಂಟು ಒಬ್ಬ ಶ್ರೀನಿವಾಸ್ ಬೈರೆಡ್ಡಿ ಅಂತ, ಅವನದು ಅರಂಗೇಟ್ರಮ್ ಆಯ್ತು, ತಬಲಾ ಅರಂಗೇಟ್ರಮ್. ಸೊ ಲಾಸ್ಟ್ ಇಯರ್ ಅವನು ಒಂದು 17-18 ವರ್ಷ ಹೌದು. ಅಂದ್ರೆ ಆಕ್ಚುಲಿ ಮುಂಚೆ ಇದ್ದಿದ್ದು, ಇವಾಗ ಇದುವರೆಗೂ ಕೇಳಿರೋದು ನಾವು ಭರತನಾಟ್ಯಂ ಮತ್ತೆ ಕಥಕಲಿ, ಸಂಗೀತದಲ್ಲೂ ಈಗೀಗ ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾ ಎವ್ರಿ ಇನ್ಸ್ಟ್ರೂಮೆಂಟ್ಗೂ ಒಂದು ಅರಂಗೇಟ್ರಮ್ ಇಲ್ಲಿ ಆದ್ಮೇಲೆ ಫುಲ್ ಈಗ ಶುರು ಆಗಿದೆ ಮಾಡಕ್ಕೆ. ಆಸ್ಟ್ರೇಲಿಯಾ ಅಲ್ಲಿ ಭವಿಕಾ ಸಿಡ್ನಿದು ಇದೊಂದು ನಾವು ಒಂದು ಹಿಸ್ಟ್ರಿ ಮಾಡಿದ್ವಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ತಬ್ಲಾದಲ್ಲಿ ಮೊದಲನೇ ಅರಂಗೇಟ್ರಮ್ ಇದು ಲಾಸ್ಟ್ ಇಯರ್ ಆಯ್ತು, ಲಾಸ್ಟ್ ಜೂನ್. ಎಷ್ಟು ವರ್ಷ ಕಲಿಬೇಕಾಗತ್ತೆ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಎವ್ರಿ ಸ್ಟೂಡೆಂಟ್. ಇವಾಗ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ, ಎಷ್ಟು ಟೈಮ್ ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಎಷ್ಟು ಬೇಗ ಅವರು ಒಂದು ಸ್ಟೇಜ್ ನಾರ್ಮಲ್ ಆಗಿ ಕರೆಕ್ಟ್ ಆಗಿ ಕಲ್ತ್ರೆ ಒಂದು 15-20 ವರ್ಷ ಅಂತೂ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಕಲಿತು ಪ್ರಾಕ್ಟೀಸ್ ಎವ್ರಿ ಒನ್ ಇನ್ಸ್ಟ್ರೂಮೆಂಟ್ ನ ಯಾವ್ದಾದ್ರು ಓಕೆ, ತಬಲಾ ಇರ್ಬೋದು, ಹಾರ್ಮೋನಿಯಂ ಇರ್ಬೋದು, ವೋಕಲ್ ಇರ್ಬೋದು. ಆದ್ರೆ ಈಗ ಕರ್ನಾಟಕಲ್ ಆಗ್ಲೇ ಫ್ಲೂಟ್ದು, ಮೃದಂಗ ಅದೆಲ್ಲಾನು ಅರಂಗೇಟ್ರಮ್ ಅಂತ ಮಾಡ್ತಾ ಇದ್ದಾರೆ. ಹಿಂದೂಸ್ತಾನಿನಲ್ಲಿ ಆಸ್ಟ್ರೇಲಿಯಾ ಅಲ್ಲಿ ಇದುವರೆಗೂ ಯಾವ್ದು ಮಾಡಿರ್ಲಿಲ್ಲ. ರಂಗಮಂಚ್ ಪ್ರವೇಶ್ ಅಂತ ಕರೀತಾರೆ, ರಂಗಮಂಚ ಪ್ರವೇಶ ಅಂತ ಕರೀತಾರೆ ನಿಮ್ಮ ಹಿಂದೂಸ್ತಾನಿ. ಸೊ ಹಾಗಾಗಿ ಆ ಹುಡ್ಗ ನಮ್ಮ ಸ್ಟೂಡೆಂಟ್, ಅವನು ಲಾಸ್ಟ್ ಇಯರ್ ಸುಮಾರು 17-18 ವರ್ಷ ಕಲ್ತಿದ್ದಾನೆ. ಅವನು ಅದ್ರಲ್ಲೂ ಲೈಕ್ ವಿದ್ವತ್ ಅಂತೆಲ್ಲ ಇರುತ್ತೆ. ಅಂದ್ರೆ ಅದು ಎಕ್ಸಾಮ್ಸ್ ತಗೊಂಡ್ರೆ ಇದೆ ಅದೆಲ್ಲ ಇದಿದೆ, ಸ್ಟೇಜಸ್ ಇದೆ ಎಕ್ಸಾಮ್ಸ್ಗೆ. ಇದೇನಂದ್ರೆ ರಂಗಮಂಚ್ ಪ್ರವೇಶ್ ಆಯ್ತು ಅಂತ ಅದೊಂದು ಮೈಲ್ ಸ್ಟೋನ್ ಆಯ್ತು ಅಂತ. ಅಂದ್ರೆ ದಟ್ ಈಸ್ ನಾಟ್ ದ ಎಂಡ್, ದಟ್ ಈಸ್ ದ ಬಿಗಿನಿಂಗ್ ಆಫ್ ಎನಿ ಸ್ಟೂಡೆಂಟ್ಸ್ ಪ್ರೊಫೆಷನಲ್ ಮ್ಯೂಸಿಷಿಯನ್ ಅಂತ. ಸೊ ಇವಾಗ ಅವನು ಅರಂಗೇಟ್ರಮ್ ಆಯ್ತು ಅಂದ್ರೆ ಅವನು ಹಿ ಈಸ್ ಅ ತಬ್ಲಾ ಸೋಲೋಯಿಸ್ಟ್ ಅಂತ ಹಿ ಹ್ಯಾಸ್ ಬೀನ್ ರೆಕಗ್ನೈಸ್ಡ್. ಒಂದು ರೆಕಗ್ನಿಷನ್ ಬರುತ್ತೆ ಅವಾಗ, ಒಂದು ಪ್ರೊಫೆಷನಲ್ ರೆಕಗ್ನಿಷನ್ ಬರುತ್ತೆ. ಹೌದು, ಒಂದು ಕಮ್ಯುನಿಟಿನಲ್ಲಿ ಅವನ್ಗೆ ಒಂದು ರೆಕಗ್ನಿಷನ್ ತಬ್ಲಾ ಸೋಲೋಯಿಸ್ಟ್ ಅಂತ ಬರುತ್ತೆ. ಸೊ ಎವ್ರಿ ಇನ್ಸ್ಟ್ರೂಮೆಂಟ್ಗೂ ಅದೇ ತರ ಒಂದಿರುತ್ತೆ. ಸೊ ಇದು ನೀವು ಹೇಳ್ದಂಗೆ ಅವ್ರು ಕಲಿಯೋದ್ರ ಮೇಲೆ, ಅವರ ಒಂದು ಡೆಡಿಕೇಶನ್ ಮೇಲೆ ಅದು ಅದಕ್ಕೆ ಡೆಡಿಕೇಟ್ ಮಾಡ್ತಾರೆ ಅನ್ನೋದು ಒಂದು ನಾರ್ಮಲ್ ಆಗಿ ಒಂದು 15 ವರ್ಷನಾದ್ರೂ ಹಾಗೆ ಆಗುತ್ತೆ. ಕಂಪ್ಲೀಟ್ ಆಗಿ ಕಲ್ತ್ಕೊಂಡು ಮಾಡೋದು, ಅದ್ರಲ್ಲೇನೆ ಮುಳುಗಿ ಅದ್ರಲ್ಲೇ ಕಲ್ತು ಮಾಡಿದ್ರೆ. ಓಕೆ. ಸೊ ಹಾಗೆ ನೀವು ಹೇಳ್ತಾ ಇದ್ರಿ ನಿಮ್ದು ಒಂದು ಹೈಬ್ರಿಡ್ ಕ್ಲಾಸಸ್ನ ತಗೊಳ್ತೀರಾ ಆನ್ಲೈನ್ ಅಲ್ಲಿ. ಈಗಂತೂ ಈಗ ಕೋವಿಡ್ ಎಲ್ಲ ಆದ್ಮೇಲಿಂದ ಆನ್ಲೈನ್ ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಆಗಿದೆ. ಜನಗಳಿಗೆ ಒಂದು ಫ್ಲೆಕ್ಸಿಬಿಲಿಟಿ ಇದೆ, ಯಾಕಂದ್ರೆ ತುಂಬಾ ದೂರದಲ್ಲಿರೋರ್ಗೂ ಕಲ್ತ್ಕೊಳ್ಳೋದಕ್ಕೆ. ಸೊ ಅದೊಂದು ಈಸಿ ಆಗುತ್ತೆ. ಸೊ ಯು ಆರ್ ಟೇಕಿಂಗ್ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್. ಸೊ ನೀವೆಲ್ಲೆಲ್ಲಿ ಕ್ಲಾಸಸ್ನ ತಗೊಳ್ತೀರಾ? ಆಮೇಲೆ ಅದಕ್ಕೆ ಒಂದು ಏಜ್ ಗ್ರೂಪ್ ಅಂತ ಇದೆಯಾ? ಯಾರು ನಿಮ್ಮ ಒಂದು ಸ್ಟೂಡೆಂಟ್ಸ್, ಅದ್ರ ಬಗ್ಗೆನೂ ಹೇಳಿ. ನಾನು ಈಗ ಸದ್ಯಕ್ಕೆ ಮುಂಚೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕ್ಲಾಸಸ್ ಮಾಡಿದೆ. ಈಗ ಅದೆಲ್ಲ ಮುಗಿಸ್ಬಿಟ್ಟು ಈಗ ಮನೆಯಲ್ಲಿ ಅಷ್ಟೇ ಕ್ಲಾಸಸ್, ಎಸ್ಕಾಲ್ ಪಾರ್ಕ್ ಅಲ್ಲಿ ಮನೆಯಲ್ಲಿ ಇನ್ ಪರ್ಸನ್ ಕ್ಲಾಸಸ್ ಎಲ್ಲಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಅದು ಬಿಟ್ರೆ ಏಜ್ ಗ್ರೂಪ್ ಅಂದ್ರೆ ಎನಿ ಏಜ್ ಬಿಟ್ವೀನ್ 5 and up ತಗೊಳ್ತೀನಿ. ಅಂದ್ರೆ ನಾ ಯೂಶುವಲಿ ನಾ ಹೇಳೋದು, ಮಕ್ಕಳು ಸ್ಕೂಲ್ಗೆ ಹೋಗಕ್ ಶುರು ಮಾಡಿದ್ರೆ ಅವಾಗ ಅವ್ರಿಗೆ ಕಮ್ಯುನಿಕೇಶನ್ ಇರುತ್ತೆ ಸ್ವಲ್ಪ, ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಬಂದಿರುತ್ತೆ. ಒಂಚೂರು ನಾನ್ ಹೇಳೋದನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬರ್ತಾ ಇರತ್ತೆ. ಹಾಗಾಗಿ 5 years ಕಿಂಡರ್ ಗಾರ್ಟನ್ ಶುರು ಮಾಡಿದ್ಮೇಲೆನೆ ಕರ್ಕೊಂಬನ್ನಿ ಅಂತ ಹೇಳ್ತೀನಿ. ಆದ್ರೆ ಕೆಲವರೆಲ್ಲ ಒಂದ್ 3 ವರ್ಷ 4 ವರ್ಷಕ್ಕೆ ಇದ್ ಮಾಡ್ತಾರೆ. ಅದ್ ಸ್ವಲ್ಪ ಅವ್ರಿಗೆ ಮೆಚುರಿಟಿ ಇರಲ್ಲ, ಇನ್ನ ಬ್ರೈನ್
ಡೆವಲಪ್ಮೆಂಟ್ ಆಗಿರಲ್ಲ, ಎಲ್ಲ ಒಂದು ಕಷ್ಟ, ಫೋಕಸ್ಗೆ ಕಷ್ಟ ಆಗತ್ತೆ ಅವ್ರಿಗೆ ಆಟ ಆಡೋ ಒಂದು ಸ್ವಭಾವ. ಅದಕ್ಕೆ ಅಂಥವ್ರಿಗೆಲ್ಲ ನೀವು ಮನೆಯಲ್ಲಿ ಶುರು ಮಾಡಿ ಏನೇನ್ ಪದ್ಯಗಳು ಏನ್ ಹೇಳ್ಕೊಡ್ತಿರೋ ಶುರು ಮಾಡಿ 5 ವರ್ಷ ಕರ್ಕೊಂಬನ್ನಿ ಅಂತ ಹೇಳಿ 5 ವರ್ಷ ಶುರು ಮಾಡ್ತೀನಿ. ಆಮೇಲೆ ಏಜ್ ಅಪ್ಪರ್ ಲಿಮಿಟ್ ಏನೂ ಇಲ್ವೇ ಇಲ್ಲ. ಎನಿ ಏಜ್ ಈಸ್ ಓಕೆ, ಯಾವುದು ಬ್ಯಾರಿಯರ್ ಇಲ್ಲ. ಮ್ಯೂಸಿಕ್ ಕಲಿಯಕ್ಕೆ, ಮ್ಯೂಸಿಕ್ ನಮ್ಮ ಸಂತೋಷಕ್ಕೆ, ನಾವು ಹಾಡಕ್ಕೆ, ಯಾವ ಒಂದು ಕಲೆ ಕಲ್ತ್ಕೊಳ್ಳೋಕ್ಕೂ ಒಂದು ಬ್ಯಾರಿಯರ್ ಅನ್ನೋದಿರಲ್ಲ. ಏಜ್ ಅನ್ನೋದು ಬ್ಯಾರಿಯರ್ ಅಲ್ವೇ. ಕಲ್ತ್ಕೊಳ್ಳೋ ಒಂದು ಡೆಡಿಕೇಶನ್, ಪ್ಯಾಷನ್. ನನ್ಗೆ 50+, 70+ ಏಜ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಕಲ್ತ್ಕೊಳ್ಳೋದಕ್ಕೆ. ಸೊ ಯಾರಾದ್ರೂ, ಸೊ ಇಫ್ ದೇ ವಿಲ್ಲಿಂಗ್ ಟು ಪುಟ್ ದೇರ್ ಎಫರ್ಟ್, ಡೆಡಿಕೇಶನ್, ಸೊ ಎನಿ ಏಜ್ ಗ್ರೂಪ್ ಇಸ್ ವೆಲ್ಕಮ್ ಅಂತ ಹೇಳ್ಬೋದು. ನಿಮ್ಗೆ ಯಾವ ಒಂದು ಬ್ಯಾರಿಯರ್ ಇಲ್ಲ ಅಂತ. ಸೊ ನೀವು ಹಾಗೆ ನೀವು ಹಿಂದೂಸ್ತಾನಿ ಗಾಯನಗೂ ಈ ಒಂದು ನಮ್ಮ ಕರ್ನಾಟಕ ಏನು ಡಿಫ್ರೆನ್ಸ್ ಇರುತ್ತೆ? ಗುಡ್ ಕ್ವೆಶ್ಚನ್. ಏನಂದ್ರೆ ಇದು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಆಮೇಲೆ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್, ಇದೆರಡು ಮೇನ್ 2 ಫಾರ್ಮ್ಸ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ಇಂಡಿಯಾದು. ಹೌದು. ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಸೌತ್ ಇಂಡಿಯಾದಲ್ಲಿ, ಹೌದು. ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ನಾರ್ತ್ ಅಲ್ಲಿ ಇದೆ. ಮೊದಲು ಅದಕ್ಕೂ ಮುಂಚೆ ತುಂಬಾ ಬಿಗಿನಿಂಗ್ ಅಲ್ಲಿ ಒಂದೇ ಮ್ಯೂಸಿಕ್ ಇತ್ತು ಇಡೀ ಇಂಡಿಯಾಲಿ, ಭಾರತ ವರ್ಷ ಒಂದೇ ಮ್ಯೂಸಿಕ್ ಇದ್ದಿದ್ದು. ಆಮೇಲೆ ಈ ಮುಘಲರ ಎಲ್ಲಾನು ಮತ್ತೆ ಮುಸ್ಲಿಂ ಎಂಪರರ್ಸ್ ಎಲ್ಲಾನು ಇನ್ವೇಡ್ ಮಾಡಿದ್ರಲ್ಲ ಇಂಡಿಯಾ, ಅವಾಗ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾಗೆ ಇನ್ವೇಡ್ ಮಾಡಿದ್ರು. ಅವಾಗ ಏನಾಯ್ತು, ಸೌತ್ ಅಲ್ಲಿ ಇದ್ದಿದ್ದು ಮ್ಯೂಸಿಕ್ ಹಾಗೆ ಉಳಿತು, ನಾರ್ತ್ ಅಲ್ಲಿ ಇದ್ದಿದ್ದ ಮ್ಯೂಸಿಕ್ ಅದಕ್ಕೆ ಇನ್ಫ್ಲೂಯೆನ್ಸ್ ಆಯ್ತು. ಟರ್ಕಿಶ್ ಮ್ಯೂಸಿಕ್, ಮುಸ್ಲಿಂ ಅವ್ರದ್ದು ಮ್ಯೂಸಿಕ್ ಇನ್ಫ್ಲೂಯೆನ್ಸ್ ಆಗಿ ಅದು ಹಿಂದೂಸ್ತಾನಿ ಮ್ಯೂಸಿಕ್ ಆಗಿ ಕನ್ವರ್ಟ್ ಆಯ್ತು. ಸೊ ಹಾಗಾಗಿ ಅಲ್ಲಿ 2 ಬೇರೆ ಬೇರೆ ಮ್ಯೂಸಿಕ್ ಫಾರ್ಮ್ಸ್ ಆಯ್ತು. ಸೊ ಅದೇನಾಯ್ತು, ಅದೇನೇ ಕಂಟಿನ್ಯೂ ಆಗಿ ಎವಲ್ಯೂಷನ್ ಆಗ್ತಾನೆ ಇದೆ. ಈ ಸಂಗೀತದ್ದು ಮ್ಯೂಸಿಕ್ದು ಎವಲ್ಯೂಷನ್ ಆಗ್ತಾ ಇರತ್ತೆ. ಅದು ದಿನೇ ದಿನೇ ಅದಕ್ಕೆ ಹೊಸ ಹೊಸ ರೂಪ ತರ್ತಾರೆ, ಹೊಸ ಹೊಸ ಐಡಿಯಾಸ್ ಬರುತ್ತೆ. ಹೌದು, ಹೊಸ ಹೊಸ ಕ್ರಿಯೇಟಿವಿಟಿ. ಅದೊಂದು ಟ್ರೆಡಿಷನಲ್ ಕ್ಲಾಸಿಕಲ್ ಮ್ಯೂಸಿಕ್ ಆಯ್ತು, ಇದೊಂದು ಕರ್ನಾಟಿಕ್ ಒಂದು ಕ್ಲಾಸಿಕಲ್ ಮ್ಯೂಸಿಕ್. ಮೇನ್ ಡಿಫ್ರೆನ್ಸ್ ಏನು ಅಂದ್ರೆ, ಕರ್ನಾಟಿಕಲ್ ಎರಡಕ್ಕೂ ಬೇಸ್ ಒಂದೇನೆ, ಸ್ವರಗಳು, ಆದ್ರೆ ಪ್ರೆಸೆಂಟ್ ಮಾಡೋ ರೀತಿ ಬೇರೆ, ಡಿಫ್ರೆಂಟ್ ಆಗಿರುತ್ತೆ. ಪ್ರೆಸೆಂಟ್ ಮಾಡೋ ರೀತಿ ಬೇರೆ. ಆಮೇಲೆ ಕಾಂಪೋಸಿಷನ್ಸ್ ಅಂದ್ರೆ ಹಾಡುಗಳು, ಕರ್ನಾಟಿಕಲ್ಲಿ ಕೀರ್ತನೆಗಳು ಅದೆಲ್ಲಾನು ಇರುತ್ತಲ್ಲ, ಆ ಥರ ಹಿಂದೂಸ್ತಾನಿನಲ್ಲಿ ಬಂದಿಶ್ ಅಂತ ಹೇಳ್ತೀವಿ, ಆಮೇಲೆ ಖಯಾಲ್ ಅಂತ ಹೇಳ್ತೀವಿ. ಸೊ ಅದೇನಂದ್ರೆ ಟ್ರೆಡಿಷನಲ್ ಬಂದಿಶ್, ಅದನ್ನ ನಾವು ಎಲಾಬರೇಟ್ ಮಾಡಿ ರಾಗ ಪ್ರೆಸೆಂಟ್ ಮಾಡ್ತೀರಾ. ಸೊ ಸ್ವಲ್ಪ ಡಿಫ್ರೆನ್ಸ್ ಇದೆ, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡೋ ರೀತಿನಲ್ಲಿ ಡಿಫ್ರೆನ್ಸ್. ಆಮೇಲೆ ಅದಕ್ಕೆ ಅಕಂಪನಿಂಗ್ ಇನ್ಸ್ಟ್ರೂಮೆಂಟ್ಸು ಡಿಫ್ರೆಂಟು. ಕರ್ನಾಟಿಕಲ್ಲಿ ಮೃದಂಗ ಮತ್ತೆ ಯೂಶಲಿ ವಯಲಿನ್ ಇರುತ್ತೆ, ಹಿಂದೂಸ್ತಾನಿನಲ್ಲಿ ತಬ್ಲಾ, ಆಮೇಲೆ ಯೂಶಲಿ ಹಾರ್ಮೋನಿಯಂ ಅಥವಾ ಸಾರಂಗಿ ಎಲ್ಲ ಇರುತ್ತೆ. ಓಕೆ, ಸೊ ದಟ್ಸ್ ದ ಮೇನ್ ಡಿಫರೆನ್ಸ್. ಓಕೆ, ಸೊ ಅಪರ್ಣಾ ಅವರು ಅವರ ಒಂದು ಪರಿಚಯ ಮಾಡಿಕೊಟ್ರು, ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿದ್ರು, ಹೇಗೆ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಯಿತು, ಅವರ ಒಂದು ತಂದೆ ಅವರೇ ಒಂದು ದೊಡ್ಡ ಸಿಂಗರ್ ಇದ್ರು, ಸೊ ಅವರಿಂದ ನಿಮಗೆ ಒಂದು ಇನ್ಸ್ಪಿರೇಷನ್ ಆಯಿತು. ಸೊ ಚಿಕ್ಕರಿಂದ ಅದರಿಂದ ಇವರು ಹಾಗೆ ಮೋಟಿವೇಶನ್ ಆಗಿ ಅವರು ಎಲ್ಲ ಕಲ್ತ್ಕೊಂಡ್ಬಂದರು ಒಂದು ಹಿಂದೂಸ್ತಾನಿ ಸಂಗೀತನ. ಸೊ ಹಾಗೆ ಅವ್ರಿಗೆ ಈ ಒಂದು ತಬಲಾ, ಹಾರ್ಮೋನಿಯಮ್ಮು, ಕೀಬೋರ್ಡು ಇದನ್ನೆಲ್ಲ ನುಡ್ಸೋದ್ರಲ್ಲಿ ಅವ್ರಿಗೆ ಬಹಳ ಇಂಟ್ರೆಸ್ಟ್ ಇದೆ. ಹಾಗೆ ಅವರು 1996ಗೆ ನೀವು ಆಸ್ಟ್ರೇಲಿಯಾಗೆ ಬಂದಾಗ ಅವರು ಒಂದು ಭವಿಕಾ ಸಿಡ್ನಿ ಅನ್ನೋ ಒಂದು ಆರ್ಗನೈಸೇಷನ್, ಸಂಗೀತ ಆರ್ಗನೈಸೇಷನ್ನ ಇವರ ಒಂದು ಪತಿ ನಾಗಶಯನ ಅವ್ರ ಜೊತೆ ಸೇರಿಕೊಂಡು ಇವರೊಂದು ಓಪನ್ ಮಾಡಿದ್ರು. ಈಗ ಅದು 30 ವರ್ಷ ಕಂಪ್ಲೀಟ್ ಆಗಿ ಬರ್ತಾ ಇದೆ ಈಗ 2026ಗೆ. ಸೊ ಅಪರ್ಣಾ ಅವರು ಆನ್ಲೈನು ಆಫ್ಲೈನ್ ಕ್ಲಾಸಸ್ನ ಕೂಡ, ಹಾಗೆ ಒಂದು ಹೈಬ್ರಿಡ್ ಕ್ಲಾಸಸ್ನ ಕೂಡ ತಗೊಳ್ತಾರೆ. ಅದ್ರ ಜೊತೆ ಈ ತಬಲಾ, ಹಾರ್ಮೋನಿಯಂ, ಕೀಬೋರ್ಡ್ ನುಡ್ಸೋದು ಕೂಡ ಅವರು ಅದನ್ನೆಲ್ಲನೂ ಕೂಡ ಹೇಳ್ಕೊಡ್ತಾರೆ. ಸೊ ಇದಕ್ಕೆ ಒಂದು ಏಜ್ ಬ್ಯಾರಿಯರ್ ಕೂಡ ಇಲ್ಲ ಅಂತ ಹೇಳಿದ್ರು. ಸೊ ಅಪರ್ಣಾ ಅವರು ಅವರ ಒಂದು ಮನೆ ಎಸ್ಕೋಲ್ ಪಾರ್ಕ್, ಈ ಒಂದು ಮಿಂಟೋ ಹತ್ರ ಇದೆ ಎಸ್ಕೋಲ್ ಪಾರ್ಕ್ ಅಂತ, ಅಲ್ಲೇ ಅವರು ಒಂದು ಈ ಎಸ್ಪೆಷಲಿ ಒಂದು ಆಫ್ಲೈನ್ ಕ್ಲಾಸಸ್ನ ಕೂಡ ತಗೊಳ್ತಾರೆ ಆ್ಯಕ್ಚುಲಿ. ಹಾಗೆ ಅಪರ್ಣಾ ಅವರು ಬಹಳ ಚೆನ್ನಾಗಿ ವಿವರಿಸಿದ್ರು
ತಿಳಿಸಿದ್ರು ಏನು ಈ ಒಂದು ಹಿಂದೂಸ್ತಾನಿ ಸಂಗೀತಗೂ ಈ ಕರ್ನಾಟಿಕ್ ಸಿಂಗಿಂಗು ಅಂದರೆ ಏನು ಅದರದ್ದು ಬಗ್ಗೆ ಅಂತೆಲ್ಲ ಬಹಳ ಚೆನ್ನಾಗಿ ವಿಸ್ತಾರವಾಗಿ ಎಲ್ಲನೂ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಮ್ಮ ಸಂದರ್ಶನ ಅಪರ್ಣ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಅಪರ್ಣ ಅವ್ರು ಹೇಳ್ತಿದ್ರು ಅವ್ರಿಗೆ ಈ ನಾದಮಾಯ ಸಾಂಗು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋದು ಬಹಳ ಇಷ್ಟ ಅಂತ ಹೇಳಿದ್ರು. ಈ ಹಾಡನ್ನ ಕೇಳಿ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬೋದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಹೋಗಿ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ಅದರ ಒಂದು ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಂದಿನಿ ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಅಂಡ್ ಕುಲು ಸೂಪರ್ ಫುಡ್ಸ್ ಆರ್ ದ ಆಥರೈಸ್ಡ್ ಮರ್ಚೆಂಟ್ ಎಕ್ಸ್ಪೋರ್ಟರ್ ಆಫ್ ನಂದಿನಿ ಪ್ರಾಡಕ್ಟ್ಸ್ ಟು ಆಸ್ಟ್ರೇಲಿಯಾ ಆ್ಯಂಡ್ USA. ಸೊ ನಮ್ಮ ಸಂದರ್ಶನ ಅಪರ್ಣ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಅಪರ್ಣ ಅವರು ಅವರ ಒಂದು ಭವಿಕಾ ಸಿಡ್ನಿ ಅವರ ಒಂದು ಸಂಗೀತ ಸಂಸ್ಥೆಯ ಬಗ್ಗೆ ಎಲ್ಲ ಮಾತಾಡಿದ್ರು. ಅದು ಏನೇನು ಒಂದು ಸರ್ವಿಸಸ್ ಎಲ್ಲ ಕೊಡುತ್ತೆ ಅಂತ, ಹಾಗೆ ಹಿಂದೂಸ್ತಾನಿ ಮತ್ತು ಈ ಕರ್ನಾಟಿಕ್ ಕ್ಲಾಸಿಕ್ ಸಿಂಗಿಂಗ್ ಅದರ ವ್ಯತ್ಯಾಸ ಏನು ಅದ್ರ ಬಗ್ಗೆನೂ ಎಲ್ಲ ಚೆನ್ನಾಗಿ ಎಲ್ಲ ಹೇಳಿದ್ರು. ಸೊ ಅಪರ್ಣ ಅವರೇ, ನೀವು ಹಾಗೆ ಕ್ಲಾಸಿಕಲ್ ಮತ್ತು ಸೆಮಿ ಕ್ಲಾಸಿಕಲ್ ಕೂಡ ಸಿಂಗರ್ ಕೂಡ, ಏನು ಅದ್ರ ಬಗ್ಗೆನೂ ಕೂಡ ಎಲ್ಲ ಹೇಳಿ. ಹಾಂ, ಈಗ ಕ್ಲಾಸಿಕಲ್ ಹಿಂದೂಸ್ತಾನಿ ಕ್ಲಾಸಿಕಲ್ ಅಂತಂದರೆ ಅದು ಮೇನ್ಲಿ ರೂಲ್ಸ್ ಇರುತ್ತೆ, ರಾಗಗಳು, ಅದರದ್ದು ರೂಲ್ಸು, ಅದರದ್ದು ಎಲ್ಲ ರಾಗದಾರಿ ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನೆಲ್ಲ ಫಾಲೋ ಮಾಡಿ ಸರಿಯಾಗಿ ಟ್ರೆಡಿಷನಲಿ ಎಲ್ಲನೂ ಅದು ಸೆಟ್ ಆಗಿರುತ್ತೆ. ಜೊತೆಗೆ ಅದ್ರ ಮೇಲೆ ನಮ್ಮ ಮನೋಧರ್ಮದ ಪ್ರಕಾರ ನಾವು ಅದನ್ನು ಎಲಾಬರೇಟ್ ಮಾಡಿಕೊಂಡು ಹಾಡೋದು. ಅದರಲ್ಲಿ ಟ್ರೆಡಿಷನಲ್ ಕಂಪೋಸಿಷನ್ಸ್, ಅದೇ ಬಂದಿಶ್ ಅಂತ ಹೇಳೋದ್ನಲ್ಲ, ಅದೆಲ್ಲ ಇರುತ್ತೆ. ಅದನ್ನು ತಗೊಂಡು ಅದರಲ್ಲಿ ಎಲ್ಲನೂ ಎಲಾಬ್ರೇಟ್ ಮಾಡೋದು. ಅದರಲ್ಲಿ ಹಾಗೆ ಇನ್ನು ಛೋಟಾ ಖ್ಯಾಲ್, ಬಡಾ ಖ್ಯಾಲ್ ಅಂತೆಲ್ಲ ಇರುತ್ತೆ. ಜೊತೆಗೆ ತರಾನ ಇರುತ್ತೆ. ಕರ್ನಾಟಕದಲ್ಲಿ ಕರ್ನಾಟಿಕ್ ಸಂಗೀತದಲ್ಲಿ ತಿಲ್ಲಾನ ಇರೋ ಥರ ಹಿಂದೂಸ್ತಾನಿಲಿ ತರಾನ ಅಂತ ಅದನ್ನ ಹಾಡ್ತೀವಿ. ಎಲ್ಲದರಲ್ಲೂ ನಮ್ಮ ಕ್ರಿಯೇಟಿವಿಟಿ ಪ್ರಕಾರ ನಮ್ಮ ಮನೋಧರ್ಮ ಹೇಗಿದೆಯೋ ಅದ್ರ ಮೇಲೆ ನಾವು ಅದನ್ನು ಎಲಾಬರೇಷನ್ ಮಾಡಿಕೊಂಡು ಹೋಗ್ತೀವಿ. ಆದರೆ ಎಲ್ಲನೂ ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ. ಈ ಸ್ವರಗಳಿರಬೇಕು ಈ ರಾಗದಲ್ಲಿ, ಈ ಸ್ವರ ಈ ಫ್ರೇಸಸ್ ಮಾತ್ರ ಈ ಥರ ಇರಬೇಕು, ಈ ಥರ ಬರಬಾರ್ದು, ಈ ಥರ ಬರಲೇಬೇಕು, ಆ ಥರ ಎಲ್ಲನೂ ಇರುತ್ತೆ ರೂಲ್ಸ್. ಅದನ್ನು ಫಾಲೋ ಮಾಡೋದು ಕ್ಲಾಸಿಕಲ್. ಈಗ ಸೆಮಿ ಕ್ಲಾಸಿಕಲ್ ಅಂದಾಗ ಏನಾಗುತ್ತೆ, ರಾಗನ ನಾವು ಬೇಸಾಗಿ ಇಟ್ಕೊಂಡು ಮೇನ್ಲಿ ಮೆಲೋಡಿ ಇಂಪ್ರೂವ್ ಚೆನ್ನಾಗಿ ಕೇಳ್ಸೋಕ್ಕೋಸ್ಕರ ಮೇನ್ಲಿ, ಮತ್ತು ಎಂಟರ್ಟೈನಿಂಗ್ ಆಗಿರಬೇಕು, ಮತ್ತು ಎಂಜಾಯ್ಮೆಂಟ್ಗೋಸ್ಕರ ಅಂದ್ಬಿಟ್ಟು ಒಂದು ರಾಗನ ಬೇಸಾಗಿ ಇಟ್ಕೊಂಡು ಅದನ್ನು ನಾವು ಬೇರೆ ಸ್ವರಗಳು ಮಿಕ್ಸ್ ಮಾಡೋದು, ಆ ರಾಗದಲ್ಲಿ ಇಲ್ಲದೆ ಇರುವಂಥ ಸ್ವರಗಳು ಮಿಕ್ಸ್ ಮಾಡೋದು. ಅಂದರೆ ಅದು ಮೇನ್ಲಿ ಮೆಲೋಡಿಗೋಸ್ಕರ, ಸೊ ಅದು ಸೆಮಿ ಅಥವಾ ಲೈಟ್ ಅಂತ ಮ್ಯೂಸಿಕ್ ಅಂತ. ಅದರಲ್ಲಿ ಇವಾಗ ಸೆಮಿ ಅಂದರೆ ಈಗ ಠುಮ್ರಿ, ದಾದ್ರಾ ಅಂತೆಲ್ಲ ಇರುತ್ತೆ. ಅದರಲ್ಲಿ ಏನೇನು ಅಂದರೆ ಮೇನ್ಲಿ ಪೊಯಿಟ್ರಿನ ಒಂಥರ ಎಲಾಬ್ರೇಟ್ ಮಾಡ್ತಾ ಹೋದರೆ ಅದು ಒಂದು ಸ್ವಲ್ಪ ಆಚೆ ಈಚೆ ಮಿಕ್ಸ್ ಮಾಡ್ತಾ ಹೋಗ್ಬೋದು. ಸೊ ಅದು ಸೆಮಿ ಕ್ಲಾಸಿಕಲ್. ಲೈಟ್ ಕ್ಲಾಸಿಕಲ್ ಬಂದಾಗ ಈಗ ಭಜನ್ ಮತ್ತು ಗಜಲ್, ಆಮೇಲೆ ಈಗ ಕವಾಲಿ, ಅದೆಲ್ಲ ಲೈಟ್ ಕ್ಲಾಸಿಕಲ್ ಥರ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಲೈಟ್ ಕ್ಲಾಸಿಕಲಲ್ಲಿ ಈವನ್ ಇನ್ನೂ ಫ್ರೀಡಮ್ ಇರುತ್ತೆ, ಇನ್ನೂ ಜಾಸ್ತಿ ಫ್ರೀಡಮ್ಮು. ಅಲ್ಲಿಂದ ಮುಂದೆ ಹೋದರೆ ಚಿತ್ರಪಟ ಸಂಗೀತ, ಫಿಲ್ಮ್ ಮ್ಯೂಸಿಕ್, ಅದೇನಂದ್ರೆ ಇನ್ನೂ ಫ್ರೀಡಮ್. ಏನಂದ್ರೆ ಅದರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಅದಂತೂ ಪ್ಯೂರ್ಲಿ ಜನಕ್ಕೆ ಎಂಟರ್ಟೈನ್ಮೆಂಟ್. ಸೊ ಆ ಥರ. ಸೊ ದಟ್ ಈಸ್ ದ ಲೆವೆಲ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಲಾಸಿಕ್ ಅಂಡ್ ಸೆಮಿ ಕ್ಲಾಸಿಕ್. ಬಹಳ ಚೆನ್ನಾಗಿ ಅದನ್ನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅಪರ್ಣ ಅವರು ಬಹಳ ಚೆನ್ನಾಗಿ ಹಾಡು ಹೇಳ್ತಾರೆ, ಒಂದು ಹಿಂದೂಸ್ತಾನಿ ಸಂಗೀತ ಎಲ್ಲ. ಸೊ ಅಪರ್ಣ ಮೂಲಕನೇ ನೀವೊಂದು ಯಾವ್ದಾರ ಒಂದು ಇಷ್ಟವಾದ ಹಾಡನ್ನ ಕೂಡ ಹಾಡಿ ಅಪರ್ಣ ಅವರು. ಓಕೆ, ನಾ ಇದು ಮೊದಲನೇದು ಹಾಡ್ತಾ ಇದ್ದೀನಿ. ಸೊ ಹಾಗಾಗಿ ಶ್ಲೋಕ ಶುಕ್ಲಾಂಬರದಂ ಅದು ಖಂಡಿತ ಹಾಡಿ.
शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। या कुन्देन्दु तुषारहारधवला या शुभ्रवस्त्रान्विता या वीणा वरदण्डमण्डितकरा या श्वेतपद्मासना या ब्रह्माच्युत शङ्कर प्रभृतिभिः देवै सदा पूजिता सा मां पातु सरस्वती भगवती निःशेषजाड्यापहार। गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः। ಸೋ ಬ್ಯೂಟಿಫುಲ್ ಅಪರ್ಣ ಅವರೇ. ಥ್ಯಾಂಕ್ ಯು. ನಾವು ಸುಮ್ಮನೆ ಶುಕ್ಲಾಂಬರದ ಮಾಡೋಕ್ಕೂ ನೀವು ಹಾಡಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ. ಸೊ ವೆರಿ ನೈಸ್, ಸೊ ವೆಲ್ ಸಂಗ್. ಆ್ಯಕ್ಚುಲಿ ತುಂಬ ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲೇ ಸಂಗೀತ ಕಚೇರಿ ಕೇಳ್ತಾ ಇರ್ಬೋದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಅಪರ್ಣ. ಸೊ ಹಾಗೆ ಅಪರ್ಣ ಅವ್ರ ಬಗ್ಗೆ ನಾನು ಹೇಳಿದೆ, ಅವರೊಂದು ಸಂಗೀತ ಸಂಯೋಜಕರು ಕೂಡ, ಹಾಗೆ ಅವರು ನಿರ್ದೇಶನ ಕೂಡ ಮಾಡಿದ್ದಾರೆ. ಸೊ ನೀವು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ಪರ್ಫಾರ್ಮ್ ಕೂಡ ಮಾಡಿದ್ದೀರಾ. ಈ SBS ಕನ್ನಡ ಪ್ರೋಗ್ರಾಮ್ ಇರ್ಬೋದು, ಹಾಗೆ ಒಂದು ದೇವದಾಸ್ ದ ಮ್ಯೂಸಿಕಲ್, ದ ನಾಚ್ ಗರ್ಲ್ಸ್, 9 ಫ್ಲೇವರ್ಸ್, ಹೀಗೆ ಹಲವಾರು ಸಿಡ್ನಿ ಮತ್ತು ಕ್ಯಾನ್ಬೆರಲ್ಲಿ ಕೂಡ ನೀವು ಎಲ್ಲ ಕಡೆ ಒಂದು ಪ್ರದರ್ಶನವನ್ನು ಕೊಟ್ಟಿದ್ದೀರಾ. ಹಾಗೂ ಕರ್ನಾಟಕದ ಪ್ರಸಿದ್ಧ ರಂಗಭೂಮಿ ಕಲಾವಿದೆಯಾದ ಶ್ರೀಮತಿ ಬಿ ಜಯಶ್ರೀ ಅವ್ರ ಜೊತೆ ಕೂಡ ನೀವು ಕೆಲಸ ಮಾಡಿದ್ದಾರೆ. ಹೀಗೆ ಭಾರತ, ಆಸ್ಟ್ರೇಲಿಯಾ, ಹೀಗೆ ಹಲವಾರು ಕಡೆ ನೀವೊಂದು ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೀರಾ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ನಿಮ್ಮ ಒಂದು ಸಂಗೀತ ಕಂಪೋಸಿಂಗ್ ಬಗ್ಗೆ, ಈ ಒಂದು ನಿರ್ದೇಶನದ ಬಗ್ಗೆ ಎಲ್ಲ ಶ್ರೋತೃಗಳ ಹತ್ರ ಹಂಚಿ. ಖಂಡಿತ. ಮೊದಲು ಇಲ್ಲಿ ಬಂದು 96ರಲ್ಲಿ ಬಂದು ನಾವು ಎಲ್ಲ ಸಂಗೀತ ಎಲ್ಲ ಶುರು ಮಾಡಿದಾಗ ನಮಗೆ SBS ಕನ್ನಡ ರೇಡಿಯೋ ನಡೀತಾ ಇತ್ತು ಆವಾಗ. ಓಕೆ. ಅಲ್ಲಿ ನಮಗೆ ಅವಕಾಶ ಸಿಕ್ತು ನಮ್ಮದು ಪ್ರೋಗ್ರಾಮ್ ಮಾಡೋಕ್ಕೆ. ಹಾಗಾಗಿ ನಮ್ಮ ಹಸ್ಬೆಂಡ್ ನಾಗಶೇನ ಅವರು ಎಲ್ಲ ಸೇರಿಕೊಂಡು ಒಂದು ಸೆಗ್ಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಸಮುದಾಯದ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ಟು ಕನ್ನಡ ಮಾತಾಡೋ ಮಕ್ಕಳನ್ನೆಲ್ಲ ಸೇರಿಸಿ ಅವ್ರದ್ದೆಲ್ಲ ಒಂದು 2-3 ಮಾಡಿದ್ವಿ ಪ್ರೋಗ್ರಾಮ್ಸು, ಸೆಗ್ಮೆಂಟ್ಸು. ಯುಗಾದಿಗೆ ಒಂದು ಮಾಡಿದ್ವಿ, ಆಮೇಲೆ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಮಾಡಿದ್ವಿ. ಒಂದು 5-6 ಹಾಡುಗಳನ್ನು ಎಲ್ಲ ಹೇಳ್ಕೊಟ್ಟು ವಿತ್ ಇನ್ಸ್ಟ್ರೂಮೆಂಟ್ಸು ಸ್ಟೂಡೆಂಟ್ಸೂ ಪಾರ್ಟಿಸಿಪೇಟ್ ಮಾಡಿದರು. ಜೊತೆಗೆ ಸಮುದಾಯದ ಬೇರೆ ಮಕ್ಕಳು ಎಲ್ಲ ಸೇರಿಸಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ವಿ. ಅದು ಒಳ್ಳೆ ಮೆಮರಿ ನಮಗೆ. ಈಗ ಕನ್ನಡ ಪ್ರೋಗ್ರಾಮ್ ಇಲ್ಲ SBS ಅಲ್ಲಿ, ಆದರೆ ಅದೆಲ್ಲ ನಾವು ಮಾಡಿದ್ದು ಅದು ಒಂದು ಒಳ್ಳೆ ಮೆಮರಿ ಇದೆ. ಅದು ಬಿಟ್ಟರೆ ರುಚಿ ಸಾಂಗಿ ಡ್ಯಾನ್ಸ್ ಕಂಪನಿ ಅಂತ, ಕಥಕ್ ಡ್ಯಾನ್ಸ್ ಕಂಪನಿ ಅವರು, ರುಚಿ ಸಾಂಗಿ ಅಂತ ಅವ್ರ ಕಥಕ್ ಟೀಚರು. ಅವರು ಪ್ರೋಗ್ರಾಮ್ ಮ್ಯೂಸಿಕಲ್ಸ್ ಮಾಡಿದ್ರು ಸುಮಾರು. ಅವಾಗ ನಾನು ಮ್ಯೂಸಿಕ್ ಡೈರೆಕ್ಷನ್, ಕಂಪೋಸಿಂಗ್ ಆ್ಯಂಡ್ ದೆನ್ ನಾನು ಹಾಡಿದ್ದೆ ಅವ್ರದ್ದು ಮ್ಯೂಸಿಕಲ್, ಲೈವ್ ಮ್ಯೂಸಿಕ್ ಜೊತೆಗೆ ಅವ್ರದ್ದು ಮ್ಯೂಸಿಕಲ್ ಇತ್ತು, ಕಥಕ್ ಮ್ಯೂಸಿಕಲ್ಲು. ಸೊ ಅದು ಒಂದು 2-3 ಮಾಡಿದ್ವಿ. ಅದು ಸಿಡ್ನಿ, ಕ್ಯಾನ್ಬರಾ ಎಲ್ಲ ಸುಮಾರು ಶೋಸ್ ಎಲ್ಲ ಆಯಿತು ಅದು.
ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಏನಂದರೆ ಎಲ್ಲ ಇಲ್ಲಿ ಲೋಕಲ್ ಮ್ಯೂಸಿಷಿಯನ್ಸ್ನೆಲ್ಲ ಕರೆದು ಅವ್ರಿಗೆಲ್ಲನೂ ಗೈಡ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿ ಅದೆಲ್ಲ ಕಂಪೋಸ್ ಮಾಡಿ, ಆಮೇಲೆ ಡ್ಯಾನ್ಸರ್ಸ್ಗೆ ಯಾವ್ದು ಸೂಟ್ ಆಗುತ್ತೆ, ಯಾವ ಥರ ಇರಬೇಕು ಎಲ್ಲ, ಅಂದರೆ ಆ ಕಥೆಗೂ ಸೂಟ್ ಆಗಬೇಕು. ಕಂಪೋಸಿಷನ್ ಅಂದರೆ ಹೇಗಿರುತ್ತೆ, ನೀವೇನೇನು ಇಂಪಾರ್ಟೆನ್ಸ್? ಇವಾಗ ಕಂಪೋಸಿಂಗ್ ಅಂದರೆ ಈಗ ಒಂದು ಹಾಡು ಇರುತ್ತೆ, ಅದು ಹಾಡಿಗೆ ಯಾವ ಥರ ರಾಗ ಸೂಟ್ ಆಗುತ್ತೆ, ಈಗ ಅವ್ರದ್ದು ಕಥೆಯಲ್ಲಿ ಯಾವ ಥರ ಮೂಡ್ ಇದೆ, ಯಾವ ಎಕ್ಸ್ಪ್ರೆಷನ್ ಇದೆ, ಯಾವ ಇಮೋಷನ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಹೌದು ಸೊ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಬ್ಯಾಕ್ ಗ್ರೌಂಡ್, ಏನದು ಸಿಚುಯೇಷನ್ ಏನು ಅಂತೆಲ್ಲ ಹೇಳಿ ನೀವೊಂದು ಅದಕ್ಕೊಂದು ಮ್ಯೂಸಿಕ್ ನ ನೀವು ಕೊಡ್ತೀರಾ. ಸೊ ಅದ್ರ ಮೇಲೆ ಒಬ್ರು ಲಿರಿಕ್ಸ್ ರೈಟರ್ ಅದಕ್ಕೆ ಲಿರಿಕ್ಸ್ ಲಿರಿಕ್ಸ್ ಅವರು ಕೊಟ್ಟಾಗ ನಾವು ಇವಾಗ, ಅಥವಾ ಲಿರಿಕ್ಸ್ ಇಲ್ದಿದ್ರು ಈಗ ಪ್ಲೇನ್ ಒಂದು ಸುಮ್ಮನೆ ಮ್ಯೂಸಿಕ್ ಬೇಕು ಅಂದಾಗ, ಈಗ ಸ್ಟೇಜಲ್ಲಿ ಏನೋ ಒಂದು ನಡೀತಾ ಇರುತ್ತೆ ಆಕ್ಷನ್, ಅವಾಗ ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕು ಅಂದಾಗ ಅದು ಯಾವ ಸಿಚುವೇಶನ್, ಏನು ಅದು ಇಮೋಷನ್ ಇದೆ ಅಲ್ಲಿ, ಯಾವ ತರ ಎಕ್ಸ್ಪ್ರೆಷನ್ದು ಮ್ಯೂಸಿಕ್ ಬೇಕು, ಸ್ಯಾಡ್ ಅಥವಾ ಖುಷಿಯಾಗಿರೋದು, ಅದನ್ನ ಒಂದು ಹಿಂದೂಸ್ತಾನಿಯ ಇದನ್ನ ನೀವು ಕೊಡ್ತೀರಾ ಅದು ಮ್ಯೂಸಿಕ್? ಹೌದು. ಈಗ ಏನಂದ್ರೆ ಈಗ ಹಿಂದೂಸ್ತಾನಿ ಸಂಗೀತ ಬೇಸಿಕ್ ನಾಲೆಡ್ಜ್ ಇವಾಗ ಇದ್ರೆ ಅವಾಗ ಈ ಥರದ್ದು ಒಂದಷ್ಟು ಹೀಗೆ ಮಾಡಿದಾಗ ನಮಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ಕೆ ಒಂದು ಕೆಪಾಸಿಟಿ ಇರುತ್ತೆ. ಯಾಕಂದ್ರೆ ಬೇಸಿಕ್ಸ್ ಇರುತ್ತಲ್ಲ, ಬೇಸಿಕ್ ಫೌಂಡೇಶನ್ ಅಂತ ಇರುತ್ತೆ. ಅಂದರೆ ಅದನ್ನು ನಾವು ಅಭ್ಯಾಸ ಮಾಡಿ ಅದಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿರೋದು, ಈ ಥರ ಕ್ರಿಯೇಟಿವ್ ಆಗಿ ಒಂಚೂರು ಮಾಡೋಕ್ಕೆ ನಮಗೆ ಒಂದು ಸ್ವಲ್ಪ ಕೆಪಾಸಿಟಿ ಬರುತ್ತೆ. ಹಾಗಾಗಿ ಅದೆಲ್ಲನೂ ಮಾಡಿದ್ದೆ ನಾನು. ಆಮೇಲೆ ಬಿ ಜಯಶ್ರೀ ಅವರು 2018 ಏನೋ ಬಂದಿದ್ರು, ಅವಾಗ ಅನಿವಾಸಿ ಕಲಾ ತಂಡದವ್ರು ಕರೆಸಿದ್ರು ಅವ್ರನ್ನ. ಅವರು ಕರಿಮಾಯಿ ನಾಟಕ ಮಾಡಿಸಿದ್ರು. ಅದಕ್ಕೆ ಕರಿಮಾಯಿಗೆ ಪೂರ್ತಿ ಮೇಳದಲ್ಲಿ ನನಗೆ ಲೀಡ್ ಮಾಡಕ್ಕೆ ಹೇಳಿದ್ರು. ಸೊ ಅದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ನನಗೆ ಕಲಿಯೋಕ್ಕೂ ತುಂಬ ಅವಕಾಶ ಸಿಕ್ತು. ಆಮೇಲೆ ಅವ್ರ ಜೊತೆ ಕೆಲಸ ಮಾಡಿದ್ದು ಅದೊಂದು ನನ್ನ ಅದೃಷ್ಟ ಅಂತಾನೆ ಹೇಳ್ಬೇಕು. ಹೌದು, ಅವರೊಂದು ಎಷ್ಟು ದೊಡ್ಡ ಕಲಾವಿದೆ ಅವರು, ಜಯಶ್ರೀ ಅವ್ರ ಜೊತೆಗೆ ಮಾಡಿದ್ದು ಅದೊಂದು ತುಂಬ ಮೆಮೊರಬಲ್ ನನಗೆ ಇವೆಂಟ್. ಅದು ತುಂಬಾ ಖುಷಿ ಆಯ್ತು ನನಗೆ. ಇಷ್ಟು ಒಂದು ಗೌರವ, ಅವ್ರ ಜೊತೆ ಒಂದು ಪ್ಲಾಟ್ಫಾರ್ಮ್ ಹಂಚ್ಕೊಳ್ಳೋದೇ ಇದು ನಿಮ್ಮದು ಅದೃಷ್ಟ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಹಾಗೆ ನೀವು ನಿಮ್ಮ ಒಂದು ಭವಿಕಾ ಸಿಡ್ನಿಯಿಂದ ಕೂಡ ನೀವೊಂದು ಚಾರಿಟಿ ಕನ್ಸರ್ಟ್ಗಳನ್ನ ಕೂಡ ನೀವು ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ಒಂದು ಸಂಗೀತದ ಮೂಲಕ ಸಮಾಜ ಸೇವೆ ಮಾಡುವ ಪ್ರೇರಣೆ ಎಲ್ಲ ನಿಮಗೆ ಹೇಗೆ ಬಂತು? ನಮ್ಗೆ ಏನಂದ್ರೆ ಈಗ ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ಲ, ನಮಗೆ ಮುಂಚೆಯಿಂದನೂ ನಮ್ಮ ಫ್ಯಾಮಿಲಿ ಮಕ್ಕಳಾಗ್ಲಿ, ನಮ್ಮ ಫ್ಯಾಮಿಲಿಯವರು ಅವರೆಲ್ಲ ಚೆನ್ನಾಗಿರ್ಬೇಕು ಅಂತ ಅಲ್ಲಿಂದನೇ ನಾವು ಚಾರಿಟಿ ಮಾಡ್ಕೊಂಡು ಬಂದಿದ್ದೀವಿ ಮುಂಚೆಯಿಂದನೂ. ಹಾಗೆ ನಮ್ಮ ಸುತ್ತಮುತ್ತ ಇರೋರು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಅಂತ ನಾವು ಮುಂಚೆಯಿಂದ ನಾವು ಅದೇ ಥರ ಯೋಚನೆ ಮಾಡ್ತಿದ್ವಿ. ಹಾಗಾಗಿ ನಾವು ಈ ಥರ ಕಾನ್ಸರ್ಟ್ ಫಸ್ಟ್ ಒನ್ ನಾವು ಮಾಡಿದ್ದು 2014 ನಮ್ಮ ತಂದೆದು ಸೆಂಟನರಿ ಸೆಲೆಬ್ರೇಷನ್, ಅಂದರೆ ಅವ್ರಿಗೆ 100ನೇ ವರ್ಷದ ಸೆಂಟನರಿ ಸೆಲೆಬ್ರೇಷನ್ಗೆ ಅಂತ ಮೊದಲನೇದು ನಾವು ಮಾಡಿದ್ದು 2014. ಆವಾಗ ನಾವು ಶುರು ಮಾಡಿದ್ವಿ ಚಾರಿಟಿ ಮಾಡೋಣ, ಚಾರಿಟಿ ಕಾನ್ಸರ್ಟ್. ಅವಾಗೆಲ್ಲ ನಾವು ಸೇವಾ ಇಂಟರ್ನ್ಯಾಷನಲ್ ಅವ್ರಿಗೆ ಡೊನೇಟ್ ಮಾಡಿದ್ವಿ ಒಂದ್ಸಲ. ಹಾಗೆ ನಾವು ಒನ್ಸ್ ಇನ್ 2 years ಎವ್ರಿ ಇಯರು ಆ ಥರ ಎಲ್ಲ ಮಾಡ್ಕೊಂಡು ಬಂದ್ವಿ ಸುಮಾರು. ಒಂದ್ಸಲ ಇಲ್ಲೇನೆ ಆಸ್ಟ್ರೇಲಿಯಲ್ಲಿ ಗೈ ಸೆಬಾಸ್ಟಿಯನ್ ಫೌಂಡೇಶನ್ಗೆ ಡೊನೇಟ್ ಮಾಡಿದ್ವಿ. ಆಮೇಲೆ ಇದು ವೆಸ್ಟ್ ಮೀಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ಗೆ ಒಂದ್ಸಲ ಡೊನೇಟ್ ಮಾಡಿದ್ವಿ. ಆ ಥರ ಸುಮಾರು ಎಲ್ಲ ನಾವು ಮಾಡಿದ್ವಿ. ಆದಷ್ಟು ಬಂದಿದ್ದು ನಮಗೆ ಖರ್ಚು ಕಳೆದು ಮಿಕ್ಕಿದ್ದೆಲ್ಲನೂ ನಾವು ಕೊಡೋಕ್ಕೆ ಆಯಿತು. ನಮ್ಗೆ ಅದೊಂಥರ ಖುಷಿ, ನಮ್ಗೆ ಒಂದು 4 ಜನಕ್ಕೆ ಸಹಾಯ ಆಯಿತು ಅಂತ. ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ. ಹೌದು, ವೆರಿ ನೈಸ್ ಆ್ಯಕ್ಚುಲಿ. ಸೊ ನಮ್ಮ ಸಂದರ್ಶನ ಅಪರ್ಣಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರದ್ದೇ ಒಂದು ಹಾಡಿದೆ, ದೀಪವು ನಿನ್ನದೇ ಅಂತ ಒಂದು ಸಾಂಗು, ವೆರಿ ಫೇಮಸ್ ಸಾಂಗು ಕೂಡ ಅದು. ಅಪರ್ಣಾ ಅವರೇ ಹಾಡಿರೋದು ಈ ಹಾಡು. ಸೊ ಈ ಹಾಡನ್ನ ಕೇಳಿ ನಮ್ಮ ಸಂದರ್ಶನ ಅಪರ್ಣಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವೀಗ ತಾನೇ ಕೇಳಿರ್ಬೋದು ಅಪರ್ಣಾ ಅವರ ಒಂದು ಈ ಸುಮಧುರ ಗಾನ ದೀಪವು ನಿನ್ನದೇ ಗಾಳಿಯು ನಿನ್ನದೇ, ತುಂಬ ಚೆನ್ನಾಗಿತ್ತು ಅವರೇ ಹಾಡಿರೋದು. ಸೊ ಅದನ್ನು ನೀವು ಈಗ ಕೇಳಿದ್ರಿ. ಸೊ ಬನ್ನಿ, ಅಪರ್ಣಾ ಅವ್ರು ಬಂದಿರೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಅಪರ್ಣಾ ನಾನು ಈಗ ತಾನೇ ಹೇಳ್ದಂಗೆ ಅವರ ಒಂದು ಸಂಸ್ಥೆ ಭವಿಕಾ ಸಿಡ್ನಿ. ಸೊ ಈಗ ಒಂದು 30ನೇ ವರ್ಷನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದೆ. ಸೊ ಅದೇ ಒಂದು ಉದ್ದೇಶದಿಂದ ಅವರು ಒಂದು 30th ಇಯರ್ ಆ್ಯನಿವರ್ಸರಿನ ನೀವು ಒಂದು ಸೆಲೆಬ್ರೇಟ್ ಮಾಡ್ತಾ
ಇದ್ದೀರಾ. ಸೊ ಇದರ ಬಗ್ಗೆ ಹೇಳಿ ಅಪರ್ಣ ಅವರೇ, ಏನಿದು ನಿಮ್ಮ ಒಂದು ಕಾರ್ಯಕ್ರಮ, ಈ ಒಂದು ಕನ್ಸರ್ಟ್ ಏನಿರುತ್ತೆ ಅಂತ? ಓಕೆ, ಖಂಡಿತ. ನಮ್ಮದು 30 ವರ್ಷ ಕಂಪ್ಲೀಟ್ ಆಗಿದ್ದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ, ನಾನು ಆಗಲೇ ಹೇಳ್ದಂಗೆ. ಹಾಗಾಗಿ ನಾವು ಅದನ್ನು ಮಾರ್ಕ್ ಮಾಡೋಣ, ಲೆಟ್ಸ್ ಮಾರ್ಕ್ ದ ಮೈಲ್ ಸ್ಟೋನ್ ಅಂದ್ಬಿಟ್ಟು ಒಂದು ಕಾನ್ಸರ್ಟ್ ಆರ್ಗನೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಸುರ ಸಂಧ್ಯಾ ಅಂತ ಮಾಡ್ತಾಯಿದ್ದೀವಿ. ಅದೇನು ಅಂದರೆ ಹಿಂದೂಸ್ತಾನಿ ಮ್ಯೂಸಿಕ್ ಫುಲ್ಲು ಎಲ್ಲ ವೆರೈಟಿ ಆಫ್ ಜಾನ್ರಾಸ್ ಇರುತ್ತೆ. ಫಸ್ಟು ಕ್ಲಾಸಿಕಲ್ಲಿಂದ ಶುರು ಮಾಡ್ತೀವಿ. ಕ್ಲಾಸಿಕಲ್, ಆಮೇಲೆ ಸೆಮಿ ಕ್ಲಾಸಿಕಲಲ್ಲಿ ಎಲ್ಲ ವೆರೈಟಿ ಎಲ್ಲ ಹೇಳೋದ್ನಲ್ಲ. ಗಝಲ್ಸ್ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ, ಭಜನ್ಸ್ ಮಾಡ್ತಾಯಿದ್ದೀವಿ, ಆಮೇಲೆ ಠುಮ್ರಿ, ಆಮೇಲೆ ಹಾಗೆಯೇ ಇದು ಏನು ಕವಾಲಿ ಇದೆ, ಆಮೇಲೆ ಆನ್ಸಂಬಲ್ ಇದೆ. ಒಂದು ಆನ್ಸಂಬಲ್ ಅದು ವಿಶೇಷವಾಗಿ ನಾನೇ ಕಂಪೋಸ್ ಕಂಪೋಸ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಹಾಗಾಗಿ ಅದು ಆನ್ಸಂಬಲ್ ಫುಲ್ ಎಲ್ಲ ಇನ್ಸ್ಟ್ರೂಮೆಂಟ್ಸು ವಿತ್ ಆಲ್ ದ ತಬ್ಲಾ ಬೋಲ್ಸ್ ಆ್ಯಂಡ್ ಎವ್ರಿಥಿಂಗ್. ಜೊತೆಗೆ ಕೋರಸ್ ಸಿಂಗಿಂಗ್ ಎಲ್ಲ ಇರುತ್ತೆ. ಸೊ ಹಾಗೆ ವೈಡ್ ವೆರೈಟಿ ಆಫ್ ಜಾನ್ರಾಸ್ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮ್ಗೇನು ಅಂದರೆ ಎಲ್ಲ ಥರ ಆಡಿಯನ್ಸ್ಗೂ ಇಷ್ಟ ಆಗೋ ಥರ ಇರಬೇಕು ಅಂದ್ಬಿಟ್ಟು, ಏನು ಅಂದರೆ ಕ್ಲಾಸಿಕಲ್ ಒಂದು ಇರಲೇಬೇಕು. ನಾವು ಇದುವರೆಗೂ ಮುಂದುವರಿಸ್ಕೊಂಡು ಬಂದಿರೋದು ಕ್ಲಾಸಿಕಲ್ಲೇನೆ. ಸೊ ಕ್ಲಾಸಿಕಲ್ಲೇ ಬೇಸ್, ಅಲ್ಲಿಂದ ಮುಂದೆ ನಾವು ಏನು ಬೇಕಾದರೂ ಮಾಡ್ಬೋದು ನಮ್ಮ ಕ್ರಿಯೇಟಿವಿಟಿ ಪ್ರಕಾರ. ಸೊ ಹಾಗಾಗಿ ಕ್ಲಾಸಿಕಲ್ಲಿಂದ ಶುರು ಮಾಡಿ ಎಲ್ಲ ಥರ ಜನರಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಸಂಸ್ಥೆಯಲ್ಲಿ ಎಲ್ಲ ಓದೋ ಮಕ್ಕಳುಗಳೇ ಇದರಲ್ಲಿ? ಇಲ್ಲ, ಅಂದ್ರೆ ಇದು ಪ್ರೊಫೆಷನಲ್ ಕಾನ್ಸರ್ಟ್, ಇದರಲ್ಲಿ ನಾನೇ ಹಾಡ್ತಾ ಇರೋದು. ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು. ಗಾರ್ಗಿ ಧಾತ್ರಿ ಅವರಿಬ್ರು ಹಾಡ್ತಾ ಇದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಒಂದ್ ಫ್ಯೂ ಸ್ಟೂಡೆಂಟ್ಸ್ ಅವರು ಕೋರಸ್ ಅಲ್ಲಿ ಒಂದ್ ಸ್ವಲ್ಪ ಹಾಡ್ತಾರೆ. ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಅದೇ ನಾನು ಆಗ್ಲೇ ಹೇಳ್ದಂಗೆ ಹೋದ್ ವರ್ಷ ರಂಗಮಂಚ್ ಪ್ರವೇಶ ಮಾಡಿದ್ನಲ್ಲ ನಮ್ಮ ಹುಡುಗ ಶ್ರೀನಿವಾಸ್ ಬೈರೆಡ್ಡಿ, ಅವನು ಹಿ ಈಸ್ ಅನ್ ಅಪ್ಕಮಿಂಗ್ ಆರ್ಟಿಸ್ಟ್ ಅಂಡ್ ಹಿ ಹ್ಯಾಸ್ ಶೋನ್ ವೆರಿ ಪ್ರಾಮಿಸಿಂಗ್ ಇಂಪ್ರೂವ್ಮೆಂಟ್. ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ. ಅವನೇ ನಮ್ಗೆ ಈ ಸಲ ತಬ್ಲಾ ಸಪೋರ್ಟ್ ಕೊಡ್ತಾ ಇದ್ದಾನೆ. ಸೊ ಹಿ ಹ್ಯಾಸ್ taken up the challenge and he's doing very well. ಆಮೇಲೆ ಜತುಷನ್ ಜೈರಸ ಅಂತ ಫ್ಲೂಟ್ ಬಾರಿಸ್ತಾ ಇದ್ದಾನೆ. ಅವನು ಆಕ್ಚುಲಿ ಕರ್ನಾಟಿಕ್ ಫ್ಲೂಟ್ ಅಂಡ್ ಫ್ಲೂಟ್ ಕಲ್ತಿದ್ದಾನೆ. ಆದ್ರೆ ನನ್ನ ಹತ್ರ ಇಲ್ಲ, ನನ್ನ ಹತ್ರ ವೋಕಲ್, ಹಿಂದೂಸ್ತಾನಿ ವೋಕಲ್ ಕಲಿತಾ ಇದ್ದ. ಹಾಗಾಗಿ ಅವನು ಫ್ಲೂಟ್ಗೂ ಗೈಡ್ ಮಾಡ್ತಾ ಇದ್ದೀನಿ ನಾನು. ಅವನು ಹಿ ಈಸ್ ಅ ವೆರಿ ಫೇಮಸ್ ಆರ್ಟಿಸ್ಟ್. ಈ ಕರ್ನಾಟಿಕ್ ಕಮ್ಯುನಿಟಿಲೆಲ್ಲ ತುಂಬಾ ಫೇಮಸ್ ಆರ್ಟಿಸ್ಟ್ ಅವನು. ಹಿಂದೂಸ್ತಾನಿ ಅವನಿಗೆ ಇಷ್ಟ, ಹಾಗಾಗಿ ಅವನು ನಾನು ಮಾಡ್ತೀನಿ ಅಂತ ಅವನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವನು ಬಾರಿಸ್ತಾನೆ. ಆಮೇಲೆ ಶಿವ ಚಂದಿರನ್ ಅಂತ ಹಾರ್ಮೋನಿಯಂ ಪ್ಲೇಯರು, ಹಿ ಈಸ್ ಎ ವೆರಿ ವೆಲ್ ನೋನ್ ಆರ್ಟಿಸ್ಟ್. ಅವ್ರು ಬಾರಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಕನ್ನಡದ ಹುಡುಗನೇ ಅಮೃತ್ ನಾಗರಾಜ್, ಅವನು ಆಕ್ಟೋಪ್ಯಾಡ್ ಬಾರಿಸಿದಾನೆ, ರಿದಮ್ ಪ್ಯಾಡ್. ಅವನು ರಿದಮ್ ಪ್ಯಾಡ್ ಅಲ್ಲಿ ನಮ್ಮ ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಸೊ ನಾವು ಹೀಗೆ ಮೇನ್ ಆರ್ಟಿಸ್ಟ್ ಇವರೆಲ್ಲರೂ. ಸೊ ಇವರೆಲ್ಲ ಸೇರಿ, ನಾವೆಲ್ಲ ಸೇರಿ ಒಂದು ಪ್ರೋಗ್ರಾಮ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಹಾಗೆ ನಮ್ಮ ಪ್ರೋಗ್ರಾಮ್ಗೆ ಇದು ಈ ಕರ್ನಾಟಕದಲ್ಲಿ ಹೇಳ್ತಾರಲ್ಲ, ದೇವಸ್ಥಾನಗಳಲ್ಲಿ ಊಟ ಕೊಡ್ತಾರೆ, ಎಲ್ಲ ಊಟಕ್ಕೆ ಹಾಕ್ತಾರೆ ದೇವಸ್ಥಾನಗಳಲ್ಲಿ. ಎಲ್ಲೂ ಊಟ ಇಲ್ಲದೆ ಹೋಗೋದೇ ಇಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು. ಆ ಥರ ನಾವು ನಮ್ಮ ಪ್ರೋಗ್ರಾಮ್ಗಳಲ್ಲಿ ಟ್ರೆಡಿಷನಲಿ ನಾವು ನಮ್ಮ ಪ್ರೋಗ್ರಾಮಲ್ಲಿ ಎಲ್ಲ ಪ್ರೋಗ್ರಾಮಲ್ಲೂ ಊಟ ಕೊಟ್ಟಿದ್ದೀವಿ. ಆ ಥರ ಏನಂದ್ರೆ ಜನ ಊಟದ ಬಗ್ಗೆ ಯೋಚನೆ ಮಾಡಬಾರ್ದು, ಆರಾಮಾಗಿ ಸಂಗೀತ ಕೇಳಬೇಕು, ಎಂಜಾಯ್ ಮಾಡಬೇಕು. ಆಮೇಲೆ ಮನೆಗೆ ಹೋಗಿ ಊಟ ಅಯ್ಯೋ ಏನ್ ಮಾಡೋದಪ್ಪ ಅಂತ ಇರಲ್ಲ. ನಾವು ಒಂದು ಡಿನ್ನರ್ ಪ್ಯಾಕ್ ಕೊಡ್ತಾ ಇದ್ದೀವಿ ನಮ್ಮ ಪ್ರೋಗ್ರಾಮ್ ಅಲ್ಲಿ. ಒಂದು ಡಿನ್ನರ್ ಪ್ಯಾಕ್ ನಾವು ಟ್ರೆಡಿಷನಲಿ ಅದ್ ಮಾಡ್ಕೊಂಡು ಬರ್ತಾ ಇದೀವಿ, ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲಿ ನಡೀತಾ ಇದೆ ಇದು? ಸೆಪ್ಟೆಂಬರ್ 6, ಭಾನುವಾರ ಸೆಪ್ಟೆಂಬರ್ 6 ಸಾಯಂಕಾಲ 6 ಗಂಟೆಗೆ ಸ್ಟ್ರಾತ್ಫೀಲ್ಡ್ ಟೌನ್ ಹಾಲ್ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಟಿಕೆಟ್ಸ್ಗೆ ನಮ್ದು ಈ ಸೋಷಿಯಲ್ ಮೀಡಿಯಾಲಿ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಗೂಗಲ್ ಫಾರ್ಮ್ ಲಿಂಕ್ ಕಳಿಸ್ತೀವಿ, ಲಿಂಕ್ ಅಲ್ಲಿ ಮಾಡ್ಬೋದು. ಅಥವಾ ಗೂಗಲ್ ಫಾರ್ಮ್ ಲಿಂಕು ಇದೆ
ಫೇಸ್ಬುಕ್ಕಲ್ಲಿ. Okay. ಅಪರ್ಣಾ ನಾಗಶಯನ ಅಥವಾ ಭವಿಕಾ ಸಿಡ್ನಿ ನಮ್ಮ ಪೇಜ್ಗೆ ಹೋದರೆ, ಫೇಸ್ಬುಕ್ ಪೇಜು ಅಲ್ಲಿ ಇದಿದೆ. ಇನ್ಸ್ಟಾಗ್ರಾಮ್ ಹ್ಯಾಂಡಲು ಅಪರ್ಣಾ ನಾಗಶಯನ, Okay. ಅಲ್ಲೂ ಹೋದ್ರು ಗೂಗಲ್ ಫಾರ್ಮ್ ಲಿಂಕ್ ಇದೆ, ಅದರಲ್ಲಿ ಎಲ್ಲ ಡೀಟೇಲ್ಸು ಇದೆ, ಟಿಕೆಟು ತಗೋಬಹುದು. ತಗೋಬಹುದು. ಹಾಗೆ ನಮ್ಮ ಒಂದು ಅಪ್ಪು ರೇಡಿಯೋ ಪೇಜು ಎಲ್ಲ ಕಡೆ ಒಂದು ಫ್ಲೈಯರ್ಸ್ನೆಲ್ಲ ನಾವೆಲ್ಲ ಕಡೆ ಶೇರ್ ಮಾಡ್ತಾ ಇದ್ವಿ. ಹಾಗೆ ನಿಮ್ದು ಅಪರ್ಣಾ ನಾಗಶಯನ ಅವ್ರದ್ದು ಭವಿಕಾ ಸಿಡ್ನಿ ಅನ್ನೋ ಒಂದು ಫೇಸ್ಬುಕ್ ಪೇಜ್ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಭವಿಕಾ BHAVIKA ಅಂತ ಒಂದು, ನೀವು ಭವಿಕಾ ಸಿಡ್ನಿ ಅಂತ ನೀವು ಒಂದು ಸರ್ಚ್ ಮಾಡಿದ್ರೆ ಅವ್ರದ್ದೇ ಒಂದು ಫೇಸ್ಬುಕ್ ಪೇಜು, ಸೋಷಿಯಲ್ ಮೀಡಿಯಾ. ಹಾಗೆ ನಿಮ್ದು ವೆಬ್ಸೈಟ್ ಕೂಡ ಇದೆಯಾ? ಇಲ್ಲ, ವೆಬ್ಸೈಟ್ ಓಪನ್ ಮಾಡಿ. ಇವ್ರದೇ ಒಂದು ಯೂಟ್ಯೂಬ್ ಚಾನೆಲ್ ಎಲ್ಲ ಇದೆ ಆಕ್ಚುಲಿ. ಬಟ್ ನೀವು ಭವಿಕಾ ಸಿಡ್ನಿ ಅಂತ ಒಂದು ಫೇಸ್ಬುಕ್ ಪೇಜು ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗೆ ಹೋದ್ರೆ ಅಲ್ಲಿನೂ ಕೂಡ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಸೊ ನಮ್ಮ ಒಂದು ಅಪ್ಪು ರೇಡಿಯೋ ಪೇಜ್ ಅಲ್ಲೂ ಕೂಡ ನಾವು ಅವರ ಒಂದು ಫ್ಲೈಯರ್ನೆಲ್ಲ ಶೇರ್ ಮಾಡ್ತೀವಿ ವಿತ್ ಲಿಂಕ್ ಎಲ್ಲ. ಸೊ ನೀವು ಅದನ್ನ ಒಂದು ಲಿಂಕ್ನ ಫಾಲೋ ಮಾಡೋದ್ರಿಂದ ನೀವು ಅದನ್ನೆಲ್ಲ ಫಾರ್ಮ್ನೆಲ್ಲ ಫಿಲ್ ಮಾಡಿ ನೀವು ಪ್ರೋಗ್ರಾಮ್ಗೆ ನೀವು ಅಟೆಂಡ್ ಮಾಡ್ಬೋದು ಆ್ಯಕ್ಚುಲಿ. ಸೊ ದಟ್ಸ್ ರಿಯಲಿ ಅಮೇಝಿಂಗ್. ಸೊ ಅಪರ್ಣಾ ಅವರೇ, ಸೊ ಐ ಆಮ್ ಸೋ ಎಂಥೂಸಿಯಸ್ ಟು ಸಿ ನೀವು ಯಾವ ಒಂದು ಹಾಡನ್ನ ಹೇಳ್ತೀರಾ, ಒಂದು ಸ್ವಲ್ಪ ತುಣುಕು ತೋರಿಸಿ ನಿಮ್ಮ ಒಂದು ಕನ್ಸರ್ಟಲ್ಲಿ ನೀವು ಹಾಡೋದಕ್ಕೆ. ಓಕೆ, ಸುರಸಂಧ್ಯಾಲಿ ನಾವು ಮೇನ್ಲಿ ನಮ್ಮ ಒರಿಜಿನಲ್ ಕಂಪೋಸಿಷನ್ಸೇ ಹಾಡ್ತಾ ಇದ್ದೀವಿ, ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದೇ ಒಂದು ನಾನು ರಾಗ ಹಾಕಕ್ಕೆ ಪ್ರಯತ್ನ ಪಟ್ಟಿರೋದು ಒಂದು ಕನಕದಾಸರ ಒಂದು ದೇವರ ನಾಮ, ಅದ್ರದ್ದು ಉಗ ಭೋಗ ಒಂದು ಹಾಡ್ತೀನಿ. ಪೂರ್ತಿ ಹಾಡ್ಗೆ ದಯವಿಟ್ಟು ಎಲ್ಲರೂ ಬರ್ಲಿ, ಟಿಕೆಟ್ ತಗೊಳ್ಳಿ. ಸ್ವಲ್ಪ ಅಷ್ಟೇ ಹೇಗಿರುತ್ತೆ ಅನ್ನೋ ಒಂದು ನಾವೆಲ್ಲ ಲೋಕಲ್ ಆರ್ಟಿಸ್ಟ್ಸ್, ನಾವೆಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಪ್ರೋಗ್ರಾಮ್ ಪ್ರೆಸೆಂಟ್ ಮಾಡಬೇಕು ಅಂತ, ಜನಕ್ಕೆ ಒಳ್ಳೆ ಸಂಗೀತ ಕೊಡೋಣ ಅಂತ ಎಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲಾರ ಸಪೋರ್ಟ್ ಬೇಕು. ಇದೊಂದು ತುಣುಕು ಹಾಡ್ತೀನಿ. ಒಂದು ಕಮ್ಯುನಿಟಿಯವರು ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮ ಎಸ್ಪೆಷಲಿ ಒಂದು ಲೋಕಲ್ ಆರ್ಟಿಸ್ಟ್ಗಳಿಗೆ ಆ್ಯಕ್ಚುಲಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಇವೆಂಟ್. ನಮ್ಮ ಅಪರ್ಣಾ ಅವರು ಹೇಳ್ದಂಗೆ ಈ ಸುರಸಂಧ್ಯಾ. ಸೊ ಹೇಳಿ ಸರ್ ಅಪರ್ಣಾ ಅವರು ಒಂದು ಹಾಡು. ಧರೆಯ ಭೋಗವನು ನೋಡಿ ಹರಿಯ ಮರೆತು ಕೆಡಲು ಬೇಡ. ಧರೆಯ ಭೋಗವನು ನೋಡಿ ಹರಿಯ ಮರೆತು ಕೆಡಲು ಬೇಡ. ಧರೆಯ ಭೋಗ ಕನಸಿನಂತೆ, ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ನಾನು ನೀನು ಎನ್ನದಿರೋ ಹೀನ ಮಾನವ. ಸೋ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಹಾಡಿದ್ರಿ ಆ್ಯಕ್ಚುಲಿ. ಸೊ ಇವರು ಒಂದು ತುಣುಕು ತೋರಿಸಿದ್ರು ಹೇಗಿರುತ್ತೆ ಇವರ ಒಂದು ಕನ್ಸರ್ಟಲ್ಲಿ ಅಪ್ಪನ ಅವರ ಹಾಡು ಅಂತ. ಫುಲ್ ಹಾಡು ಕೇಳೋದಕ್ಕೆ ಎಲ್ಲ ಈ ಒಂದು ಕನ್ಸರ್ಟ್ನ ನೀವು ನೋಡೋದಕ್ಕೆ ದಯವಿಟ್ಟು ಅವರ ಒಂದು ಕನ್ಸರ್ಟ್ ನಡೀತಾ ಇದೆ ಸುರಸಂಧ್ಯಾ ಅಂತ, ಎ ಸ್ಪೆಷಲ್ ಮ್ಯೂಸಿಕಲ್ಸ್ ಕನ್ಸರ್ಟ್ ಟು ಸೆಲೆಬ್ರೇಟ್ ದ 30th year anniversary of Bhavika Sydney. So it's happening on Sunday 6th September 6 p.m. at Strathfield Town Hall. So the ticket links also all provided on all the flyers which we are shared. ಆಮೇಲೆ ಇನ್ನೊಂದು ವಿಷಯ, ಖಂಡಿತ ಈ ನಮ್ಮ ಸುರಸಂಧ್ಯಾಲಿ
ಕೆಲವು ಕನ್ನಡ ಹಾಡುಗಳು ಹಾಡ್ತಾ ಇದ್ದೀರಾ? ಒರಿಜಿನಲ್ ಕಾಂಪೋಸಿಷನ್ಸ್, ವಾವ್. ಅಂದ್ರೆ ಮ್ಯೂಸಿಕ್ ಮಾಡಿರೋದು ಒರಿಜಿನಲ್, ಹಾಗಾಗಿ ಅದು ಕನ್ನಡದೂ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಲಾಂಗ್ ವಿತ್ ಗಜಲ್ಸ್, ಉರ್ದು, ಆಮೇಲೆ ಹಿಂದಿ ಭಜನ್ಸ್, ಆಮೇಲೆ ಆ ಥರದ್ದೆಲ್ಲ ಜೊತೆಗೆ ಕನ್ನಡನೂ ಇರುತ್ತೆ. ಸೊ ಅಮೇಝಿಂಗ್. ಸೊ ಕ್ವಿಕ್ ಫೈರ್ ರೌಂಡ್ ಅಂತ, ಈಗೆಲ್ಲ ಸೀರಿಯಸ್ ಟಾಪಿಕ್ ಆಯಿತು, ಒಂದು ಫನ್ ಅಪರ್ಣ ಅವ್ರ ಜೊತೆ. ಸೊ ಥಟ್ ಅಂತ ಆನ್ಸರ್ ಮಾಡಿ. ಸೊ ನಿಮ್ಮ ನೆಚ್ಚಿನ ರಾಗ? ರಾಗೇಶ್ವರಿ. ಓಕೆ. ವೇದಿಕೆ ಮೇಲೆ ಹಾಡುವುದು ಅಥವಾ ವಿದ್ಯಾರ್ಥಿಗಳಿಗೆ ಕಲಿಸುವುದು? ವಿದ್ಯಾರ್ಥಿಗಳಿಗೆ ಕಲಿಸೋದು ನಿಮ್ಗೆ ಇಷ್ಟ. ಓಕೆ. ಸೊ ನಿಮಗೆ ಮನಸ್ಸಿಗೆ ಹತ್ತಿರವಾದ ಭಜನೆ ಅಥವಾ ಬಂದಿಶ್? ನಮ್ಮ ತಂದೆಯವರು ಕಂಪೋಸ್ ಮಾಡಿರೋದು ಅಹರಹ ಕರತ ಹೋ ಧ್ಯಾನ ತುಮ್ಹಾರೆ ಅಂತ, ರಾಗ್ ಮಾಲ್ ಕೌನ್ಸ್ತು, ಅದು ತುಂಬಾ ಇಷ್ಟ. ನಿಮಗೆ ತುಂಬಾ ಇಷ್ಟ. ಸೊ ಒನ್ ವರ್ಡ್ ಫಾರ್ ಭವಿಕಾ ಸಿಡ್ನಿ. ಭವಿಕಾ, one word or one sentence, how do you explain ಭವಿಕಾ? ಭವಿಕಾ, ಮಂಗಳ ಕಾರ್ಯಗಳಿಂದ ಮನುಕುಲದ ಉದ್ಧಾರ. ವಾವ್, ಸೊ ಬ್ಯೂಟಿಫುಲ್. ಸೊ ನೀವು ಸಂಗೀತಗಾತಿ ಆಗಿಲ್ಲ ಅಂದರೆ ನಿಮ್ಮ ವೃತ್ತಿ ಏನು ಆಯ್ಕೆ ಮಾಡ್ಕೊಳ್ತಾ ಇದ್ರಿ? ಅದು ಇಮ್ಯಾಜಿನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಅದು ಹೇಳಿದ್ನಲ್ಲ ಮನೇಲೇ ಇತ್ತು ಅಂತ ಸಂಗೀತ. ಮೋಸ್ಟ್ ಪ್ರಾಬಬ್ಲಿ ಅಕೌಂಟೆಂಟ್ ಆಗಿರ್ತಿದ್ದೆ, ಯಾಕಂದ್ರೆ ನಾನು ಕಾಮರ್ಸ್ ಗ್ರಾಜ್ಯುಯೇಟ್. ಓಕೆ, ಸೊ ವಂಡರ್ಫುಲ್. ಸೊ ನೀವು ವಿದ್ಯಾರ್ಥಿಗಳಿಗೆ ಈಗ ಕೇಳ್ತಿರೋರಿಗೆಲ್ಲ ಒಂದು ಸಲಹೆ, ನಿಮ್ಮ ಒಂದು ಸಲಹೆ ಯಾವಾಗಲೂ ವಿದ್ಯಾರ್ಥಿಯಾಗಿರಬೇಕು, ಆದರೆ ಪ್ರಾಕ್ಟೀಸ್ ಅಭ್ಯಾಸ ಮಾಡಬೇಕು. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್, ರೆಗ್ಯುಲಾರಿಟಿ ಇಂಪಾರ್ಟೆಂಟ್, ಆಮೇಲೆ ಡೆಡಿಕೇಶನ್, ಡಿಸಿಪ್ಲಿನ್ ಇಂಪಾರ್ಟೆಂಟ್ ಅಂತ ಇರಬೇಕು ಆ್ಯಕ್ಚುಲಿ. ಸೊ ಹಾಗೆ ಸುರ್ ಸಂಧ್ಯಾ ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ? a musical evening of celebrating 30 years of Bhavika Sidney's musical journey in Australia. So wonderful actually. So ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ. ಸೊ ಅಪರ್ಣ ಅವರು ಅವ್ರ ಬಗ್ಗೆ, ಅವರ ಒಂದು ಭವಿಕಾ ಸಿಡ್ನಿ ಬಗ್ಗೆ, ಹಾಗೆ ಒಂದು ಸುರು ಸಂಧ್ಯಾ ಬಗ್ಗೆ ಇನ್ನೇನು ಇಟ್ಸ್ ಹ್ಯಾಪನಿಂಗ್ ಆನ್ the Sunday the 6th of September 6 PM at Strathfield Town Hall. ಸೊ ಅದರ ಬಗ್ಗೆ ಎಲ್ಲ ಒಂದು ಮ್ಯೂಸಿಕಲ್ ಜರ್ನಿ, ಆ ಒಂದು 30 years ಆ್ಯನಿವರ್ಸರಿ ಬಗ್ಗೆ ಹೇಳಿದ್ರು. ಸೊ ಹೋಗೋಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಸಂದೇಶ? ಧನ್ಯವಾದಗಳು ಜ್ಯೋತ್ಸ್ನಾ, ನೀವು ಕರೆದು ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಸುರಸಂಧ್ಯಾ ಬಗ್ಗೆ ಹೇಳೋಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಶ್ರೋತೃಗಳೆಲ್ಲ ಬನ್ನಿ, ನಮ್ಮ ಲೋಕಲ್ ಮ್ಯೂಸಿಷಿಯನ್ಸ್ಗೆಲ್ಲನೂ ಸಪೋರ್ಟ್ ಮಾಡಿ, ಟಿಕೆಟ್ ತೊಗೊಂಡು ಬಂದು ಸಂಗೀತನ ಎಂಜಾಯ್ ಮಾಡಿ, ಹಿಂದೂಸ್ತಾನಿ ಸಂಗೀತ ಮತ್ತು ಆಲ್ ವೈಡ್ ವೆರೈಟಿ ಆಫ್ ಜಾನ್ರಾಸ್ ಎಂಜಾಯ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಒಂದು ಅಮೂಲ್ಯವಾದ ಸಮಯ ತಗೊಂಡು ನಮ್ಮ ಅಪ್ಪು ರೇಡಿಯೋಗೆ ನೀವು ಸಂದರ್ಶನ ಕೊಟ್ಟಿರೋದು ಕೂಡ ಇಟ್ಸ್ ಅನ್ ಆನರ್. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.